ಬ್ರೇಕಿಂಗ್ ನ್ಯೂಸ್. ರಾತ್ರಿ ಸ್ಟೇಷನ್ ಮೆಟ್ಟಿಲೇರಿದ ಸಾನ್ವಿ ಎಂಬ ಹೆಣ್ಣು ಮಗಳಿಗೆ ಇನ್ಸ್ಪೆಕ್ಟರ್ ಹೇಳಿದ್ದಾದ್ರು ಏನು? ಅಯ್ಯೋ ಚೆನ್ನಕೇಶವ. ಸಂತೋಷ್ ಅವರೇ, ಕತೆ ನೀವು ಆಯ್ಕೆ ಮಾಡ್ಕೊಂಡಾಗ, ಈಗ ಪಾವನ್ ಅವರು ಹೇಳಿದಾಗ ಆ ಕ್ಷಣಕ್ಕೆ ನಿಮ್ಗೆ ಗೀತಾ ಅವ್ರ ನೆನಪು ಬಂದ್ರ? ಕ್ಯಾಸ್ಟಿಂಗ್ ಅಂತ ಹೇಳಿದ್ರೆ ಹಿಂಗಿರುವ ಕ್ಯಾಸ್ಟ್ ಅಂಡ್ ಅದರಲ್ಲಿ ನಮಗೆ ಬೆಸ್ಟ್ ಗೀತಾ ಅವರು ಅಂತ ಶಿ ಈಸ್ ಆಲ್ರೆಡಿ ಡಿಸೈಡೆಡ್. ಕಥೆಯ ಒನ್ ಲೈನ್ ಅನ್ನ ಹೇಳಿದ್ರು, ಒಂದು ರವಿಕೆಯನ್ನು ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅಂತಂದ್ರೆ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಇರ್ಬೋದು ಕೇಳುವ ಅಂತ. ಓಕೆ, ದಿಸ್ ಇಸ್ ಇಂಟ್ರೆಸ್ಟಿಂಗ್ ಅನ್ನೋ ಒಂದು ಇಂಟ್ರೆಸ್ಟ್ ಹುಟ್ಟಿತ್ತು. ಒಂದು ಹುಡುಗಿಯ ಜೀವನದಲ್ಲಿ ಒಂದು ರವಿಕೆ ಎಷ್ಟು ಮುಖ್ಯವಾದ ಪಾತ್ರ ನಿರ್ವಹಿಸುತ್ತೆ. ಆ ರವಿಕೆ ಹೊಲ್ದದ್ದು ಸರಿ ಆಗ್ಲಿಲ್ಲ ಅಂದ್ರೆ ಅತಿರೇಕ ಎಲ್ಲಿ ತನಕ ಹೋಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಈ ರವಿಕೆ ಪ್ರಸಂಗ. ಇಂಥ ಘಟನೆಗಳು ಅಥವಾ ಇದಕ್ಕಿಂತ ಭಯಂಕರ ಘಟನೆಗಳು ನಡೆದು ಹೋಗುತ್ತವೆ ಅನ್ನೋದಕ್ಕೆ ಸಾಕ್ಷಿ ಈ ರವಿಕೆಯ ಪ್ರಸಂಗ. ಆಕ್ಚುಲಿ ಎಂತಾಯ್ತು? ಸಂಸಾರಾನೇ ಉಪ್ಪು ಹುಳಿ ಖಾರ ಸಿಹಿ ಕಹಿ. ಲವಲವಿಕೆಯ ನಟರಂಗ ರವಿಕೆ ಪ್ರಸಂಗ, ಜನಮನ ಸೆಳೆವ ಪ್ರಸಂಗ. ಈ ದಿನದ ವೀಕ್ಷಕರಿಗೆ ನಮಸ್ಕಾರ. ರವಿಕೆ ಪ್ರಸಂಗ ಎಂಬ ನವಿರು ಹಾಸ್ಯಭರಿತ ಸಿನಿಮಾ ತೆರೆಗೆ ಬರಲು ಸಜ್ಜಾಗಿದೆ. ಇದೇ 16ರಂದು ಚಿತ್ರ ಬಿಡುಗಡೆಯಾಗಲಿದೆ. ಈಗಾಗಲೇ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿ ಅಪಾರ ಜನಮೆಚ್ಚುಗೆ ಗಳಿಸಿದೆ. ಸದಭಿರುಚಿಯ ಸಿನಿಮಾಗಳನ್ನು ನೀಡುತ್ತಿರುವ ಸಂತೋಷ್ ಕೊಡಂಕೆರೆಯವರು ಈ ಚಿತ್ರದ ನಿರ್ದೇಶನ ಮಾಡಿದ್ದಾರೆ. ಅವರದ್ದೇ ದೃಷ್ಟಿ ಮೀಡಿಯಾ ಆ್ಯಂಡ್ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಈ ಚಿತ್ರ ನಿರ್ಮಾಣ ಆಗಿದೆ. ಸಂತೋಷ್ ಅವರು ಈಗಾಗಲೇ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ ಮತ್ತು ಹೋಮ್ ಸ್ಟೇ ಎಂಬ 2 ಸಿನಿಮಾಗಳನ್ನು ಈಗಾಗಲೇ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಒಂದಷ್ಟು ಜನ ಸದಭಿರುಚಿಯ ಸಿನಿಮಾದ ಪ್ರೇಕ್ಷಕರು ಸಂತೋಷ್ ಅವರ ಸಿನಿಮಾಗಳನ್ನು ಈಗಾಗಲೇ ಮೆಚ್ಚಿದ್ದಾರೆ. ಈಗ ಅವರು ನಮ್ಮ ಮುಂದೆ ರವಿಕೆ ಪ್ರಸಂಗದ ಮೂಲಕ ಬಂದಿದ್ದಾರೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಚಿತ್ರದ ನಿರ್ದೇಶಕ ಸಂತೋಷ್ ಅವ್ರ ಜೊತೆ ಚಿತ್ರದ ಸಂಭಾಷಣೆಗಾರ್ತಿ ಪಾವನ ಸಂತೋಷ್ ಅವರು ಮತ್ತು ಸಿನಿಮಾದ ನಟಿ ಗೀತಾ ಭಾರತಿ ಭಟ್ ಅವರು ಹಾಜರಿದ್ದಾರೆ. ಈ ಸಿನಿಮಾ ಹೇಗೆ ಹುಟ್ಟಿತು, ಸಿನಿಮಾದ ನಿರ್ಮಾಣದ ಸವಾಲುಗಳೇನು, ಚಿತ್ರದಲ್ಲಿ ಯಾವ ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ಅವ್ರ ಜೊತೆ ಮಾತಾಡ್ತಾ ತಿಳ್ಕೊಳ್ಳೋಣ. ನಿಮಗೆ ಈ ದಿನದ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಾಗಿ ಚಿತ್ರಕಥೆ ಸಂಭಾಷಣೆ ಬರೆದಿರುವ ಪಾವನ ಅವರಿಗೆ ಈ ಪ್ರಶ್ನೆ, ಹೇಗೆ ಈ ಕತೆ ಹುಟ್ಕೊಂಡಿತು? ನಿಮ್ಮ ಸ್ವಂತ ಅನುಭವದ ಮೇಲೆ ಹುಟ್ಕೊಳ್ತಾ? ಹೌದು, ರವಿಕೆ ಪ್ರಸಂಗ 90% ಎಲ್ಲ ಹೆಣ್ಣುಮಕ್ಕಳ ಪ್ರಸಂಗದ ಅನುಭವನೇ ಇದು. ರವಿಕೆ ಹೊಲಿಲಿಕ್ಕೆ ಕೊಟ್ಟಾಗ ಆಗುವಂಥ ವ್ಯತ್ಯಾಸಗಳು ಮತ್ತು ಅಂದರೆ ಈಗ ಈ ಕತೆ ನನಗೆ ಹೇಗೆ ಬಂತು ಅಂತ ಹೇಳಿದರೆ, ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ಎಷ್ಟೋ ಸತಿ ಬ್ಲೌಸ್ ಹೊಲಿಲಿಕ್ಕೆ ಕೊಟ್ಟಿದ್ದೀನಿ. ಎಷ್ಟೋ ಸತಿ ನನಗೆ ಅದು ನಾಟ್ ಓನ್ಲಿ ಬ್ಲೌಸ್, ಚೂಡಿದಾರ್ ಇರ್ಬೋದು, ಏನೇ ಇರ್ಬೋದು, ಹೊಲಿಲಿಕ್ಕೆ ಕೊಟ್ಟಾಗ ಅದು ಏನೋ ಒಂದು ಕಾರಣಕ್ಕೆ ಸರಿಯಾಗಿರಲ್ಲ, ಅಥವಾ ಎಲ್ಲೋ ಕೆಲವೊಂದು ಟೈಮ್ ತುಂಬ ಪರ್ಫೆಕ್ಟಾಗಿ ಬಂದು ಆ ಟೈಲರ್ ಮೇಲೆ ತುಂಬ ಇಷ್ಟನೂ ಆಗಿ ಮತ್ತೆ ತೊಗೊಂಡು ಕೊಟ್ಟಾಗ ಅವ್ರು ಸರಿಯಾಗಿ ಹೊಲ್ದಿರೋದಿಲ್ಲ. ಸೊ ಈ ಕತೆ ಹುಟ್ಟೋದಕ್ಕೆ ಇನ್ಸ್ಪಿರೇಷನ್ನು, ನಾನು ಒಂದು ಫಂಕ್ಷನ್ಗೆ ಹೋಗೋದಿತ್ತು. ನನಗೆ ಒಂದು ಒಳ್ಳೆ ಸಾರಿ ಇತ್ತು, ಅದಕ್ಕೊಂದು ಚೆನ್ನಾಗಿರೋ ಬ್ಲೌಸ್. ನಾನು ಆ್ಯಕ್ಚುಲಿ ತುಂಬ ಸಿಂಪಲ್ ಬ್ಲೌಸೇ ಹೊಲಿಸ್ತೀನಿ, ತುಂಬ ವೆರಿ ಪರ್ಟಿಕ್ಯುಲರ್ ಅಷ್ಟೇ, ಇಷ್ಟೇ ಹೀಗೆ ಬೇಕು ಅಂತ ಅಷ್ಟೇ ಹೊಲಿಲಿಕ್ಕೆ ಕೊಟ್ಟು. ಆಮೇಲೆ ನನ್ನ ಫಿಸಿಕಲ್ ವ್ಯತ್ಯಾಸ ಆಯಿತು, ಒಂದು ಸ್ವಲ್ಪ ದಪ್ಪ ಅದೇ ಕಲೆಕ್ಟ್ ಮಾಡೋಷ್ಟರಲ್ಲಿ ನಾನು ಹೇಳಿದ್ದಕ್ಕಿಂತ ನಾನು ಕೊಟ್ಟ ಮೆಷರ್ಮೆಂಟ್ಗಿಂತ ದಪ್ಪ ಆಗಿಬಿಟ್ಟಿದೆ. ವಾಪಸ್ ಬಂದು ಟ್ರೈ ಮಾಡ್ತೀನಿ, ಫಿಟ್ ಆಗಲ್ಲ. ಸೊ ತುಂಬ ಕೋಪ ಬರೋದು ಟೈಲರ್ ಮೇಲೆ ಬಂದಿತ್ತು. ನಂದು ಮಿಸ್ಟೇಕ್ ನಂಗೆ ಅರಿವಾಗಿರಲಿಲ್ಲ. ಹೋದೆ, ಅವ್ರಿಗೆ ಬೈಯೋಣ ಅಂತ ಹೋದರೆ ಅವ್ರು ಇರಲಿಲ್ಲ, ಕ್ಲೋಸ್ ಆಗಿತ್ತು. ಸೊ ದೆನ್ ನನ್ನ ಇಮ್ಯಾಜಿನೇಷನಲ್ಲಿ ಬೇಕಾದಷ್ಟು ಬೈದಿದ್ದೀನಿ, ಹೊಡೆದಿದ್ದೀನಿ, ಒಂದು ಲೆವೆಲ್ಗೆ ಕೊಂದೇ ಬಿಟ್ಟಿದ್ದೀನಿ ಅವರನ್ನು. ಸೊ ಇದನ್ನು ಸಿನಿಮಾ ಮಾಡಿದರೆ ಹೇಗಿರುತ್ತೆ ಅಂತ ಅನಿಸ್ತು. ಬಿಕಾಸ್ ಇದು ಎಲ್ಲರ ಅನುಭವ, ಎಲ್ಲರೂ ಒಂದು ರೀತಿಯಲ್ಲಿ ಅನುಭವಿಸಿರ್ತಾರೆ. ಆ್ಯಂಡ್ ಇಮ್ಯಾಜಿನೇಷನಲ್ಲಿ ಆಲ್ಮೋಸ್ಟ್ ಎಲ್ಲ ಬೈದು ಎಲ್ಲ ಮಾಡಿರ್ತಾರೆ. ಆಮೇಲೆ ಅವ್ರ ಹತ್ರ ಹೋದಾಗ ಅವ್ರು ಕನ್ವಿನ್ಸ್ ಮಾಡಿದಾಗ ನಮ್ಗೆ ಅದು ಅರ್ಥನೂ ಆಗಿರುತ್ತೆ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಇದೊಂದು ಹುಟ್ಟಿದ ಕತೆ. ಆ್ಯಂಡ್ ಕತೆ ಒಂದು ಲೈನ್ ಹೊಳೆದಾಗ ನಾನು ಸರ್ಗೆ ಹೋಗಿ ಹೇಳ್ತೀನಿ, ಈ ಥರ ಒಂದು ಐಡಿಯಾ ಬರ್ತಿದೆ, ಮಾಡೋಣ ಅಂತ ಹೇಳ್ಕೊಂಡು. ಸೊ ಈ ಸೈಡ್ ಓಕೆ, ಡೆವಲಪ್ ಮಾಡಿ ನೋಡೋಣ ಅಂತ ಡೆವಲಪ್ ಮಾಡ್ತಾ ಅವರು ಸೇರ್ಕೊಂಡು ಇನ್ಪುಟ್ ಕೊಡ್ತಾ ದೆನ್ ಇವತ್ತು ಸಿನಿಮಾ ಕತೆಯ ಒಂದು ಲೈನ್ ಕತೆಯಾಗಿ ಸಿನಿಮಾ ಆಗಿ 16th ಜನರ ಮುಂದೆ ಬರ್ತಾ ಇದೆ. ಗೀತಾ ಅವರೇ, ಆ್ಯಕ್ಚುಲಿ ಏನಾಗಿತ್ತು ನಿಮ್ಮ ಟೈಲರು? ನೀವು ಯಾವ ಬ್ಲೌಸು ಅಂದರೆ ನಾರ್ಮಲ್ ಬ್ಲೌಸ್ ಹೊಲಿಸಿದ್ರಾ, ಡಿಸೈನರ್ ಬ್ಲೌಸ್ ಹೊಲಿಸಿದ್ರಾ,
ಏನು ವ್ಯತ್ಯಾಸ ಆಗಿತ್ತು ಅಂತ, ಡೀಪ್ ಜಾಸ್ತಿ ಆಗಿತ್ತಾ? 16ನೇ ತಾರೀಕು ಸಿನಿಮಾ ರಿಲೀಸಿಗೆ ರೆಡಿ ಆಗಿರೋದ್ರಿಂದ ನಾನು ತುಂಬ ಡೀಟೇಲ್ಸನ್ನು ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ಕೋರ್ಟಿಗೆ ಎಳೆಯೋ ತನಕ ಹೋಗಿದ್ರಲ್ಲ, ಅದು ಅದೇ ಒಂದು ಹುಡುಗಿಯ ಜೀವನದಲ್ಲಿ ಒಂದು ರವಿಕೆ ಎಷ್ಟು ಮುಖ್ಯವಾದ ಪಾತ್ರ ನಿರ್ವಹಿಸುತ್ತೆ. ಆ ರವಿಕೆ ಹೊಲ್ದದ್ದು ಸರಿ ಆಗಲಿಲ್ಲ ಅಂದರೆ ಅತಿರೇಕ ಎಲ್ಲಿ ತನಕ ಹೋಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಈ ರವಿಕೆ ಪ್ರಸಂಗ. ಆದರೆ ನಾವು ಸುಮ್ಮನೆ ಏನೋ ಒಂದು ಇಮ್ಯಾಜಿನೇಷನ್ ಅನ್ನೋ ಥರದ್ದು ಅಲ್ಲಿ ತೋರಿಸಿಲ್ಲ. ರಿಯಲಿ ಆಗಿದ್ದೊಂದು ವಿಷಯವನ್ನು ಏನು ಆಧಾರವಾಗಿ ಇಟ್ಕೊಂಡು ಮಾಡಿರೋವಂಥ ಕತೆ ಇದು. ಈ ಥರದ್ದು ನಿಜವಾಗ್ಲೂ ಪ್ರಪಂಚದಲ್ಲಿ ನಡೆದಿದೆ. ಸೊ ಅದನ್ನು ಆಧಾರವಾಗಿ ಇಟ್ಕೊಂಡು ಮಾಡಿರೋವಂಥ ಕತೆ ಇದು. ಸೊ ಈಗ ಸಾನ್ವಿಯ ಜೀವನದಲ್ಲಿ ಆ ರವಿಕೆ ತುಂಬ ಮುಖ್ಯ ಆಗಿರುತ್ತೆ. ಅವಳಿಗೆ ಯಾವ ಸನ್ನಿವೇಶದಲ್ಲಿ ಯಾವ ಸಿಚುವೇಶನ್ಗೋಸ್ಕರ ಅವಳು ಹೊಲಿಸಿರ್ತಾಳೆ ಅನ್ನೋದಕ್ಕೆ ನೀವು ಸಿನಿಮಾ ನೋಡಬೇಕಾಗತ್ತೆ. ಅಂದರೆ ಇವಾಗ ಸುಮ್ಮನೆ ಯಾವುದೋ ಒಂದು ಫಂಕ್ಷನ್, ಇವಾಗ ಹೆಣ್ಮಕ್ಳಂತ ಹೇಳಿದರೆ ಈ ಸೀರೆ ಉಡ್ಲಿಕ್ಕೆ ಇಷ್ಟಪಡ್ತಾರೆ, ರೆಡಿ ಆಗಬೇಕು, ಚಂದ ಕಾಣಬೇಕು ಅನ್ನೋದು ಸುಮಾರು ಆಸೆಗಳಿರುತ್ತೆ ಅವ್ರಿಗೆ. ಯಾವುದಾದ್ರೂ ಫಂಕ್ಷನ್ ಇದ್ದರೆ ಒಂದು ತಿಂಗಳಿಗೆ ಮುಂಚೆಯಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುತ್ತೆ ಅವರದ್ದು. ಇದೇ ಜ್ಯುವೆಲ್ರಿ ಹಾಕ್ತೇನೆ ನಾನು, ಹೀಗೆ ಸೀರೆ ಉಡ್ತೇನೆ, ನನ್ನ ಬ್ಲೌಸ್ ಇದು ಡಿಸೈನ್ ಹೀಗಿರುತ್ತೆ, ಇಲ್ಲಿ ಡೋರಿ ಇರುತ್ತೆ, ಇದಕ್ಕೆ ಮ್ಯಾಚಿಂಗ್ ಚಪ್ಪಲಿ ತಗೊಳ್ಬೇಕು, ಮ್ಯಾಚಿಂಗ್ ಬೆಲ್ಟ್ ತಗೊಳ್ಬೇಕು, ಎಲ್ಲ ಒಂದು ಮೆಂಟಲಿ ರೆಡಿ ಮಾಡಿ ಎಲ್ಲದಕ್ಕೂ ಪ್ರಿಪೇರ್ ಮಾಡ್ತಾ ಇರಬೇಕಾದ್ರೆ ಬ್ಲೌಸನ್ನು ಸಹ ಹೊಲಿಲಿಕ್ಕೆ ಕೊಟ್ಟಿರ್ತಾರೆ. ಸೊ ಬ್ಲೌಸ್ ಹೊಲ್ದದ್ದು ಸರಿಯಾಗದೆ ಬಂದಾಗ, ಕೈಗೆ ಸಿಕ್ಕಾಗ ಅದು ಬೇರೆ ಎಲ್ಲದೂ ರೆಡಿ ಮಾಡಿದೆಲ್ಲ ವೇಸ್ಟ್ ಆಗುತ್ತಲ್ವಾ, ಆಗ ಸಿಟ್ಟು ಎಕ್ಸಾಕ್ಟ್ಲಿ ಕೊನೆ ಕ್ಷಣದಲ್ಲಿ ಆದರೆ ಅದು ಇನ್ನೂ ಸಿಟ್ಟು ಬರೋದು ಜಾಸ್ತಿ. ಸೊ ಈ ರೀತಿಯಾದ ಒಂದು ಸಿಚುವೇಶನ್ ಸಾನ್ವಿ ಜೀವನದಲ್ಲಿ ಯಾವ ರೀತಿ ಅತಿರೇಕಕ್ಕೆ ಹೋಗುತ್ತೆ ಅನ್ನೋದೇ ರವಿಕೆ ಪ್ರಸಂಗದ ಕಥೆ. ಸಂತೋಷ್ ಅವರೇ, ಈಗ ಈ ಕತೆ ನೀವು ಆಯ್ಕೆ ಮಾಡಿಕೊಂಡಾಗ, ಈಗ ಪಾವನ್ ಅವರು ಹೇಳಿದಾಗ ಆ ಕ್ಷಣಕ್ಕೆ ನಿಮಗೆ ಗೀತಾ ಅವ್ರ ನೆನಪು ಬಂದ್ರಾ, ಅಥವಾ ಆಡಿಷನು ಈ ಥರ ಮಾಡೋ ಮೂಲಕ? ಇಲ್ಲ ಮೇಡಮ್, ಇದು ಕತೆ ಕತೆ ಹುಟ್ಕೊಳ್ಬೇಕಾದ್ರೇ ಪಾವನ ನನಗೆ ಇಂಥ ಸಬ್ಜೆಕ್ಟು, ಇದು ಇಂಥ ಲೈನು, ಆ್ಯಂಡ್ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ನಮಗೆ ಕ್ಯಾಸ್ಟಿಂಗ್ ಅಂತೇಳಿ ಹೇಳಿದರೆ ಹಿಂಗಿರುವ ಕ್ಯಾಸ್ಟು, ಆ್ಯಂಡ್ ಅದರಲ್ಲಿ ನಮಗೆ ಬೆಸ್ಟ್ ಗೀತಾ ಅವರು ಅಂತ ಶಿ ಈಸ್ ಆಲ್ರೆಡಿ ಡಿಸೈಡೆಡ್. ಸೊ ಗೀತಾ ಅವರ ಚಾಯ್ಸ್ ಅಂತೇಳಿ ಹೇಳಿದರೆ ಇಟ್ ಈಸ್ ಡಿಸೈಡೆಡ್ ಆಲ್ರೆಡಿ. ಆ್ಯಂಡ್ ನನಗೆ ಆ್ಯಸ್ ಎ ಮೇಕರ್ ಅಫ್ಕೋರ್ಸ್ ನಾವು ಇವಾಗ ಗೀತಾ ಅವರು ಅಂತೇಳಿದ್ರೆ ನಮಗೆ ಗೊತ್ತಿದೆ, ಪರಿಚಯ ಅಂದರೆ ನಮಗೆ ಮೊದಲು ಪರಿಚಯ ಇರಲಿಲ್ಲ, ನಮಗೆ ಅವರನ್ನು ನೋಡಿ ಗೊತ್ತಿದೆ. ಆ್ಯಂಡ್ ನಮಗೆ ನಾನು ಬೇರೆ ಬೇರೆ ರೀತಿಯಲ್ಲಿ ನೋಡ್ತೀನಿ. ಒಬ್ಬರನ್ನು ನಾವು ಕ್ಯಾಸ್ಟ್ ಅಂತ ಮಾಡಬೇಕಾದ್ರೆ ಅಫ್ಕೋರ್ಸ್ ಸಿನಿಮಾದಲ್ಲಿ ಅವರ ಒಂದು ಪೋಸ್ಟರ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಅಥವಾ ಅವರು ಸೋಷಲಲ್ಲಿ ಹೇಗಿರ್ತಾರೆ, ಅವರನ್ನು ಎಷ್ಟು ಜನ ಅಟ್ರಾಕ್ಟ್ ಆಗೋದು, ಅದು ನಮಗೆ ಬಿಕಾಸ್ ಇಡೀ ಸಿನಿಮಾ ಅದರಲ್ಲೇ ಪ್ರೆಸೆಂಟ್, ಅವ್ರ ಹತ್ರನೇ ಪ್ರೆಸೆಂಟ್ ಆಗೋದು. ಸೊ ಆವಾಗ ನಮಗೆ ಅಫ್ಕೋರ್ಸ್ ನನಗೆ 100% ಹೌದು, ಆ್ಯಂಡ್ ಸಿನಿಮಾಕ್ಕೆ ಕ್ಯಾರೆಕ್ಟರೈಸೇಷನ್ ಪರ್ಫೆಕ್ಟ್ ಅಂತ ಅನಿಸಿತ್ತು. ಉಳಿದಂತೆ ನಿಮಗೆ ಉಳಿದ ಕಲಾವಿದರ ತಂತ್ರಜ್ಞರ ಆಯ್ಕೆ ಈ ಥರದ್ದೆಲ್ಲ ಇದು ವೆರಿ ಹ್ಯಾಪಿ ಟು ಸೇ, ನಮಗೆ ಲಕ್ಕಿಲಿ ಒಂದು 15 ದಿನದಲ್ಲಿ ನಮ್ಮ ಸ್ಕ್ರಿಪ್ಟ್ ಏನು ಬರೆದಿದ್ರು ಪಾವನ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಕ್ಯಾಸ್ಟಿಂಗ್ ನಮಗೆ ಸಿಕ್ತು. ಅಂದರೆ ನಾನು ಆ್ಯಸ್ ಎ ಕ್ಯಾಸ್ಟಿಂಗ್ ಡೈರೆಕ್ಟರ್ ಇರೋದ್ರಿಂದ ಇನ್ನೊಂದು ನಾವು ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಆ ಟ್ರೀಟ್ಮೆಂಟ್ ನಾವು ದಕ್ಷಿಣ ಕನ್ನಡ ಅಂತ ಇಟ್ಕೊಂಡಿದ್ವಿ. ಆವಾಗ ಅಲ್ಲಿಯ ಬಾಡಿ ಲ್ಯಾಂಗ್ವೇಜು, ಅಲ್ಲಿಯ ಸ್ಟೈಲಿಂಗು, ಅಲ್ಲಿಗೆ ಡ್ರೆಸ್ ಹೆಂಗೆ ಹಾಕ್ತಾರೆ, ಇದರಿಂದ ಇಂಪಾರ್ಟೆಂಟಾಗಿ ಭಾಷೆ. ಸೊ ನಮಗೆ ಆ ಭಾಷೆನೂ ಅವರು ಮಾತಾಡಬೇಕು. ಅವರು ದಕ್ಷಿಣ ಕನ್ನಡದವರೇ ಇದ್ದರೆ ಸೂಪರ್, ಇಲ್ಲ ಅವರು ನಮಗೆ ಆ್ಯಕ್ಟರ್ ವೈಸ್ ಅವರ ಮಾಡ್ಯುಲೇಷನ್ ವೈಸ್ ನಮಗೆ ಅವರನ್ನು ಮೋಲ್ಡ್ ಮಾಡುವ ರೀತಿ ಇರಬೇಕು. ಸೊ ಅದರಲ್ಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಇರ್ಬೋದು, ಆ್ಯಸ್ ಎ ಡೈರೆಕ್ಟ್ರಾಗಿ ಐ ಆಮ್ ಸೋ ಲಕ್ಕಿ, ನಮಗೆ ಒಳ್ಳೆ ಸ್ಕ್ರಿಪ್ಟಿಗೆ ಹೆಂಗೆ ಬೇಕು ಹಾಗೆ ಕ್ಯಾಸ್ಟಿಂಗ್ ನಮಗೆ ಲಾಕ್ ಆಯಿತು. ಅಂದರೆ ಇವಾಗ ಅಪ್ಪ ಅಂತ ಹೇಳಿದ್ರೆ ಕೌತಾರ್ ಸರು, ಅಮ್ಮ ಅಂದರೆ ಪದ್ಮಜರಾವ್ ಅವರು, ಚಿಕ್ಕಪ್ಪ ಹನುಮಂತರಾವ್ ಕೌಜಲಗಿ, ಚಿಕ್ಕಮ್ಮ ಮೀನಾ ಅವರು. ಅಂದರೆ ಇದು ಫ್ಯಾಮಿಲಿ ಸೆಟಪ್ ಬಂದರೆ, ಪೊಲೀಸ್ ಸ್ಟೇಷನ್ ಅಂತ ಬಂದರೆ ರಘು ಪಾಂಡೇಶ್ವರ್ ಅವರು, ಆ್ಯಂಡ್ ಕೋರ್ಟ್ ಅಂತ ಬಂದರೆ ಜಡ್ಜ್ ಆಗಿ ಸುಮನ್ ರಂಗನಾಥ್ ಅವರು, ಹನುಮಂತೇಗೌಡರು, ರಾಕೇಶ್ ಮಯ್ಯ, ಆ್ಯಂಡ್ ಟೈಲರ್ ಅಂತ ಬಂದರೆ ಸಂಪತ್ ಅವರು. ಅಂದರೆ ಹೇಗೆ ಒಂದು ನಾವು ಇಮ್ಯಾಜಿನೇಷನ್ ಮಾಡಿದ್ವಿ, ಅದು ಪರ್ಫೆಕ್ಟಾಗಿ ನಮಗೆ ಕ್ಯಾಸ್ಟಿಂಗ್ ಆಯಿತು ಮೇಡಮ್. ಶೂಟಿಂಗ್ ಎಲ್ಲ ಸೌತ್ ಕನ್ನಡ? ಹೌದು, ದಕ್ಷಿಣ ಕನ್ನಡದಲ್ಲೇ. ಅದು ಸುಳ್ಯ, ಸಂಪಾಜೆ, ತೊಡಿಕಾನ. ಹಾಡಿನ ಶೂಟಿಂಗ್ ಎಲ್ಲ? 2 ಹಾಡು ಮಾಂಟಾಜಸ್ ಅಂತ ನಾವು ಹೇಳ್ತೀವಿ, ಸಿನಿಮಾದಲ್ಲಿ ಹಾಗೆ ಟ್ರಾವೆಲ್ ಆಗುತ್ತೆ, ಅದು ಅಲ್ಲೇ ಆಸ್ಪಾಸಲ್ಲೇ ಮಾಡಿದ್ದು. ಅಂದರೆ ಒಂದಷ್ಟು ಅಲ್ಲಿಯ ಬ್ಯೂಟಿಗಳನ್ನು ಕ್ಯಾಪ್ಚರ್ ಮಾಡಿಕೊಂಡು, ನೇಚರನ್ನು ಕ್ಯಾಪ್ಚರ್ ಮಾಡ್ಕೊಂಡು ಮಾಡಿದ್ವಿ. ಆ್ಯಂಡ್ ಒಂದು ಸಾಂಗ್, ಪೆಪ್ಪೆ ಸಾಂಗ್, ನಾವು ಸ್ಟುಡಿಯೋ ಸೆಟಪ್ಪಲ್ಲಿ ಮಾಡಿದ್ವಿ. ಗೀತಾ ಅವರೇ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಸಡನ್ ಒಪ್ಕೊಂಡ್ರೆ ಅಥವಾ ಚೂರು ಯೋಚನೆ ಮಾಡಿದ್ರಾ? ಇಲ್ಲ, ಆ್ಯಕ್ಚುಲಿ ಅವರು ಕಾಲ್ ಮಾಡಿದಾಗ ನನಗೆ ಕಥೆಯ 1 ಲೈನನ್ನು ಹೇಳಿದರು. ಆ ಎಳೆಯನ್ನು ಕೇಳಿದಾಗಲೇ ನನಗೆ ಇದು ಇಂಟ್ರೆಸ್ಟಿಂಗ್ ಇದೆ, ಒಂದು ರವಿಕೆಯನ್ನು ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅಂತಂದರೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಇರ್ಬೋದು ಕೇಳುವ ಅಂತ ಆ
ಒಂದೇ ಕ್ಷಣದಲ್ಲಿ, ಅಂದರೆ ಕೇಳಿದ ಕೂಡಲೇ ಓಕೆ ದಿಸ್ ಇಸ್ ಇಂಟ್ರೆಸ್ಟಿಂಗ್ ಅನ್ನೋ ಒಂದು ಇಂಟ್ರೆಸ್ಟ್ ಹುಟ್ಟಿತ್ತು. ಕತೆ ಕೇಳಿದ ನಂತರ ಇನ್ನೂ ತುಂಬ ಚೆನ್ನಾಗಿದೆ, ಇದೊಂದು ಸಿನಿಮಾ ಆದರೆ ಅದ್ಭುತವಾಗಿ ಮೂಡ್ ಬರುತ್ತೆ, ಇದೊಂದು ಸಿನಿಮಾ ಆಗಬೇಕು ಅನ್ನೋ ಥರದ್ದೊಂದು ಮೈಂಡಿಗೆ ಬಂದಿತ್ತು. ಆ್ಯಂಡ್ ಅಲ್ಲಿಂದಾನೇ ನಮ್ಮ ಜರ್ನಿ ಕೂಡ ಶುರುವಾಗಿದ್ದು. ಆ್ಯಂಡ್ ಇವಾಗ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಇಟ್ಕೊಂಡು ಅದ್ಭುತವಾದ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಚಿಕ್ಕ ವಿಷಯದ ಎಳೆ ಇಟ್ಕೊಂಡು ಅದ್ಭುತವಾದ ಸಿನಿಮಾಗಳು ಬರ್ತಾ ಇರೋ ಕಾರಣ ಈ ರವಿಕೆಯನ್ನು ಇಟ್ಕೊಂಡು ಸಿನಿಮಾ ಮಾಡಿದರೆ ಇನ್ನೂ ಅದ್ಭುತವಾಗಿ ಬರ್ಬೋದು, ಎಲ್ಲ ಹೆಣ್ಮಕ್ಳಿಗೆ ರೀಚ್ ಆಗ್ಬೋದು ಅನ್ನೋದು ನಮ್ಮೆಲ್ಲರ ಒಂದು ಇದಿತ್ತು. ಆ್ಯಂಡ್ ಅದಕ್ಕೆ ಸರಿಯಾಗಿ ಇವರಿಬ್ಬರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಸಂತೋಷ್ ಸರ್ ನಿಂತು, ಮತ್ತು ಇವರು ಒಂಥರ ಆಲ್ರೌಂಡರ್, ಎಲ್ಲದರಲ್ಲೂ ಒಂಥರ ಮೇಲ್ಗೈ ಸಾಧಿಸಿ ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿದೆ. ಇಡೀ ಟೀಮ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿ, ಪ್ರೀತಿಯಿಂದ ಇಷ್ಟಪಟ್ಟು ಕೆಲಸ ಮಾಡಿ ಇವತ್ತು 16ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ಲಿಕ್ಕೆ ರೆಡಿ ಆಗಿದೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಇತ್ತಲ್ಲ, ಅದು ವಾಸ್ ವೆರಿ ನೈಸ್. ಒಂದು ವರ್ಷದೊಳಗೆ ಮುಗಿಸಿದ್ರು ಅನ್ಸುತ್ತೆ, 9 ತಿಂಗಳ ಹಿಂದೆ. ಹೌದು 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 ಹೌದು. ಅಂದರೆ ಒಂದು ಶೂಟಿಂಗ್ ಅಂತೂ ಸೂಪರ್ ಆಗಾಯಿತು. ಒಂದು ಕಂಟಿನ್ಯೂಸ್ 25-26 ಡೇಸ್ ಊರಲ್ಲಿ ಕಂಟಿನ್ಯೂಸ್ ಮಾಡಿದ್ವಿ. ಅದು ಅದೇ ಬರೀ ಒಂದು ಇಷ್ಟಪಟ್ಟು ಮಾಡಿದ್ರ ಕಾರಣ. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್ ಇರ್ಬೋದು, ಆ್ಯಕ್ಟರ್ ಇರ್ಬೋದು, ಎಲ್ಲನೂ ಅದೊಂದು ನಮ್ಗೆ ಆ ಥರ ಕೂಡಿ ಬಂತು. ಆ್ಯಂಡ್ ಒಂದಷ್ಟು ಪ್ಯಾಚ್ ವರ್ಕ್ಸ್ ಸಣ್ಣ ಪುಟ್ಟ ಇದ್ದಿದ್ದೆ ಸಿನಿಮಾದಲ್ಲಿ. ಪೋಸ್ಟ್ ಪ್ರೊಡಕ್ಷನಲ್ಲಿ ಒಂಚೂರು ನಮಗೆ ಅಫ್ಕೋರ್ಸ್ ಸಿನಿಮಾ ಮೇಕರ್ ಆಗಿ ಹೇಳೋದಿದ್ರೆ ಏನು ನಾಟ್ ದ ಡಿಲೇ, ಬಟ್ ಒಂದಷ್ಟು ನಮಗೆ ಪುನಃ ಅದನ್ನು ಇನ್ನೂ ಚಂದ ಮಾಡುವ ಅಂತ. ಸೊ ಒಂಚೂರು ಟೈಮ್ ತಗೊಂಡ್ವಿ ನಾವು. ಈ ದೊಡ್ಡ ಬಜೆಟ್ನ ಸಿನಿಮಾಗಳು ದೊಡ್ಡ ಅಬ್ಬರದಲ್ಲಿ ಬರ್ತಾ ಇರುವ ಸಂದರ್ಭದಲ್ಲಿ ನೀವು ಈ ಸವಾಲನ್ನು ಹೇಗೆ ಸ್ವೀಕರಿಸ್ತೀರಿ? ಅಂದರೆ ಲೋ ಬಜೆಟ್ನ ಸಿನಿಮಾಗಳು ಕಳಪೆ ಸಿನಿಮಾಗಳಂತ ಅಲ್ವೇ ಅಲ್ಲ. ಹೌದು. ಆದರೆ ಅದಕ್ಕೊಂದು ಬೇರೆ ಥರದ ಒಂದು ವೀಕ್ಷಕರು ಇರ್ತಾರೆ. ಇದರ ಮಧ್ಯೆ ನಿಮ್ಮ ಒಂದು ಸವಾಲು ಏನಿತ್ತು ಅಂತ? ಅಂದರೆ ಆ್ಯಸ್ ಎ ಮೇಕರ್ ಆಗಿ ನಾನು ಹೇಳೋದು ಮೇಡಮ್, ಟೈಟ್ ಬಜೆಟ್, ಲೋ ಬಜೆಟ್, ಹೈ ಬಜೆಟ್ ಅಂತ ಅಫ್ಕೋರ್ಸ್ ಸ್ಕ್ರಿಪ್ಟ್ ವೈಸ್ ಇದೆ. ಹೌದು. ಅದರಲ್ಲಿ ಒಂದು ಏನು ಎಟ್ ದಿ ಎಂಡ್ ಆಫ್ ದಿ ಡೇ ಎರಡೇ ಮೇಡಮ್, ಹೇಗೆ ಪಾಸಿಟಿವ್ ನೆಗೆಟಿವ್ ಗುಡ್ ಬ್ಯಾಡ್ ಅಂದರೆ ಜನರ ಪಾಯಿಂಟಲ್ಲಿ. ಈಗ ಎಷ್ಟೋ ಹಾಗೆ ಅಂತ ಒಳ್ಳೆ ಪಿಕ್ಚರ್ಗಳು ಫ್ಲಾಪ್ ಆಗಿವೆ, ಎಷ್ಟೋ ಕೆಟ್ಟ ಪಿಕ್ಚರ್, ಕೆಟ್ಟ ಅಂತೇಳಿ ಹೇಳೋದಿಲ್ಲ, ಎಲ್ಲರೂ ಸಿನಿಮಾ ಮಾಡೋದು ಆಸ್ ಎ ಪ್ರೊಡ್ಯೂಸರ್ ಆಗಿ, ಡೈರೆಕ್ಟರ್ ಆಗಿ ಒಂದು ಒಳ್ಳೆ ಸಿನಿಮಾ ಕೊಡುವ ಅಂತೇಳಿಯೇ ಮಾಡೋದು. ಜನಕ್ಕೊಂದು ಒಳ್ಳೆ ಸಿನಿಮಾ ಕೊಡುವ, ಎಂಟರ್ಟೈನ್ಮೆಂಟ್ ಕೊಡುವ, ಪೈಸಾ ವಸೂಲ್ ಸಿನಿಮಾ ಮಾಡುವ ಅಂತೇಳಿಯೇ ಮಾಡೋದು. ಬಟ್ ಕಾರಣಾಂತರಗಳಿಂದ ಏನಾಗುತ್ತೆ, ಕೆಲವೊಮ್ಮೆ ಅದು ನಾನು ಯಾವತ್ತೂ ಹೇಳ್ತೀನಿ ಅಡುಗೆ ಮಾಡಿದಂಗೆ ಅಂತ. ಸೊ ಈ ಅಡುಗೆ ಮಾಡೋದು ನೀವು ಎಷ್ಟೇ ಎಕ್ಸ್ಪರ್ಟ್ ಆದ್ರೂ ಕೆಲವೊಮ್ಮೆ ಪ್ಲಸ್ ಆಗುತ್ತೆ, ಮೈನಸ್ ಆಗುತ್ತೆ. ದಟ್ ವೆರಿ ರೇರ್ ಕೇಸ್. ಒಂದು ಫಿಲಮ್ ಮೇಕರಿಂದ ಅವ್ರು ಕಂಪ್ಲೀಟ್ ಸಕ್ಸಸ್ ಅಂತೇಳಿ ಬಂದಿದ್ದು ಅದು ಇಲ್ಲವೇ ಇಲ್ಲ. ಯಾರೇ ದೊಡ್ಡ ಸಿನಿಮಾ ಮೇಕರ್ ಇರ್ಬೋದು, ಸಣ್ಣ ಸಿನಿಮಾ ಮೇಕರ್. ಬಟ್ ನನಗೆ ಇದರಲ್ಲಿ ಯಾಕೆ ಕಾನ್ಫಿಡೆನ್ಸ್ ಇದೆ ಅಂದರೆ, ಈಗ ಅಬ್ಬರದ ಸಿನಿಮಾ ಇರ್ಬೋದು, ಅವರು ಪ್ರಮೋಷನ್ ಜಾಸ್ತಿ ಮಾಡ್ತಾರೆ. ಅದೇ ಈಗ ನಮಗೆ ತುಂಬ ಭಯ ಇದೆ ಮೇಡಮ್. ದ ಸಬ್ಜೆಕ್ಟ್ ವೈಸ್ ಹೋಲ್ ಟೀಮ್ ಈಸ್ ವೆರಿ ಕಾನ್ಫಿಡೆನ್ಸ್ ಇದೆ, ತುಂಬ ಖುಷಿ ಇದೆ, ಒಂದು ಒಳ್ಳೆ ಸಿನಿಮಾವನ್ನು ಪ್ರಮೋಟ್ ಮಾಡ್ತೀವಿ ಅಂತ. ಬಟ್ ಭಯ ಏನಿದೆ ಅಂತ ಹೇಳಿದರೆ, ಇವಾಗ ಡಿಸ್ಟ್ರಿಬ್ಯೂಷನ್ ವೈಸು ಲಕ್ಕಿಲಿ ವಿ ಗಾಟ್ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದ್ದಾರೆ. ಬಟ್ ಅದು ಹೆಂಗೆ ಅಂತ ಹೇಳಿದರೆ, ಅದು ನಮಗೀಗ ಅನುಭವ ಆಗ್ತಾ ಇರೋದು ಅದೊಂಥರ ಗ್ಯಾಂಬ್ಲಿಂಗ್. ಅದು ಫೆಬ್ರವರಿ 16ಕ್ಕೆ ಸಿನಿಮಾ ರಿಲೀಸ್ ಅಂದರೆ 15 ನೈಟ್ವರೆಗೂ ಥಿಯೇಟ್ರುಗಳ ಇಲ್ಲಿ ಶಫಲಿಂಗ್ ಆಗ್ತಾ ಇರುತ್ತೆ. ಇಂಥದ್ರಲ್ಲಿ ನಾವು ಈಗ ಫ್ರ್ಯಾಂಕ್ಲಿ ಹೇಳೋದು, ನಾವೇ ಟ್ರಾವೆಲ್ಲು ಮಾಡಬೇಕು, ಜನಕ್ಕೂ ರೀಚ್ ಮಾಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಮಾಡಬೇಕು, ಡಿಜಿಟಲ್ ಈವನ್ ಎಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದರೆ, ಇವಾಗ ಆಲ್ರೆಡಿ ನನಗೆ ಮಂಗಳೂರಲ್ಲಿ ಕೇಳ್ತಾರೆ, ಸರ್ ನಮ್ಮ ಊರಿಗೆ ಬರಲ್ವಾ, ಶೂಟಿಂಗ್ ಮಾಡಿದಲ್ಲಿ ಕೇಳ್ತಾರೆ, ಎಲ್ಲ ಬಂದರೆ ಚಂದ ಅಲ್ವಾ ನೀವು ಅಂತ. ಅಂದರೆ ಆ ಎಕ್ಸ್ಪೆಕ್ಟೇಷನ್ ಅವರಿಗಿರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಸೂಪರ್ ಸ್ಟಾರ್ ಸಿಟ್ಟಿಂಗ್ ವಿತ್ ದಸ್. ಆ್ಯಂಡ್ ಆವಾಗ ಅವರ ಮುದ್ದಾದ ಒಂದಷ್ಟು ನಡೆನುಡಿಗಳು ಜನಕ್ಕೆ ಇಷ್ಟ ಆಗುತ್ತೆ, ಇಷ್ಟ ಆಗುತ್ತೆ. ಅವರೇ ಒಂದು ಎಕ್ಸ್ಪೆಕ್ಟ್ ಮಾಡೋದು, ಒಮ್ಮೆ ನಮ್ಮ ಊರಿಗೆ ಕರೀರಿ ಅಂತ. ಅಂದರೆ ಈಗ ಅದು ಬರದಿದ್ರೂ ಕಷ್ಟ ಬಂದರೂ ನಮಗೆ ಮ್ಯಾನೇಜ್ ಮಾಡೋದು, ಎಲ್ಲ ಸಾಧ್ಯತೆಗಳು ಏನೆಲ್ಲ ಇದೆ ಅದನ್ನು ನಾವು ರೀಚ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ಸಿನಿಮಾದ ಮಧ್ಯದಲ್ಲಿ ನಾವು ಒಂದು ಸ್ಟ್ಯಾಂಡ್ ಆಗ್ತೀವಿ ಅಂತ ಹೇಳುವ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಈ ಸಿನಿಮಾ ನೋಡಿದವರಂತೂ ನನ್ನ ಪ್ರಕಾರ 100% ಇದಕ್ಕೆ ಮಾರ್ಕ್ ಕೊಡ್ತಾರೆ. ಯಾಕಂದರೆ ಇದೊಂದು ಈಗಿನ ರೀಸೆಂಟ್ ಸಿನಿಮಾದಲ್ಲಿ ಇದೊಂದು ಒಳ್ಳೆ ಕೌಟುಂಬಿಕ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನರ್. ಆ್ಯಂಡ್ ಎಲ್ಲ ಅದ್ಭುತವಾಗಿ ಕಲಾವಿದರು ಅದ್ಭುತ ಪರ್ಫಾರ್ಮ್ ಮಾಡಿದ ಕಾರಣ ಅದೊಂದು ಪ್ಲಸ್ಸು. ಇನ್ನೊಂದು ಲೊಕೇಶನ್ ವೈಸು ಪ್ಲಸ್ಸೇ. ಟೆಕ್ನಿಕಾಲಿಟಿ ಹೋದರೆ ಮ್ಯೂಸಿಕ್ ಆಸ್ ವೆಲ್ ಆಸ್ ಸಿನಿಮಾಟೋಗ್ರಫಿ ವೈಸ್ ಪ್ಲಸ್ಸು. ಆ್ಯಂಡ್ ಫೈನಲ್ ಈಸ್ ದ ಒಂದು ಸಿನಿಮಾ ಇಕ್ವೇಷನಲ್ಲಿ ಏನಿರಬೇಕು ಸಿನಿಮಾ, ಆ ಒಂದು ಗ್ರಾಫ್ ಅಂತ ಹೇಳ್ತೀವಿ, ಆ ಗ್ರಾಫನ್ನು ಮೇಂಟೈನ್ ಮಾಡಿದ್ದೀವಿ ಸಿನಿಮಾದಲ್ಲಿ.
ಸೊ ಆ ಇಂಟೆನ್ಸಿಟಿ ಹೈ ಆಗುತ್ತಾ ಹೋಗುತ್ತೆ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಜನಕ್ಕೆ ನೋಡಿ ಬಂದವರಿಗೆ ಏನಾಗುತ್ತೆ, ನಾನು ಯಾವತ್ತೂ ಹೇಳ್ತೀನಿ ಆ್ಯಂಡ್ ಪದೇ ಪದೇ ಹೇಳ್ತಾ ಇರ್ತೀನಿ, ಒಂದು ಊರಿಗೆ ಹೋಗಿ ಬಂದಂಗಿರುತ್ತೆ ಅಂತ. ಈ ಸಿನಿಮಾ ನೋಡಿದವರು ಎಲ್ಲ ಒಂದು ದಕ್ಷಿಣ ಕನ್ನಡದ ಊರಿಗೆ ಹೋದೆ, ಒಂದು ತಿಂಗಳು 2 ತಿಂಗಳಿದ್ದೆ ಅಲ್ಲಿ ಆ್ಯಂಡ್ ಬಂದೆ, ಇದು ಒಂದು ಆಯಿತು ನನ್ನ ಲೈಫಲ್ಲಿ ಅಂತ ಹೇಳುವಷ್ಟು ಇಂಪ್ಯಾಕ್ಟ್ ಕೊಡುವಂಥ ಸಿನಿಮಾ ಮಾಡಿದ್ದೀವಿ ಮೇಡಮ್. ಪಾವನ್ ಅವರೇ, ಇದು ನಿಮ್ಮದು ಮೊದಲ ಅಟೆಂಪ್ಟ್ ಅಲ್ಲ, ಮೊದಲು ನೀವು ಸಂಭಾಷಣೆ ಎಲ್ಲ ಬರೆದಿದ್ದೀರಾ? ಇಲ್ಲ, ಅಂದರೆ ನಮ್ಮ ಪ್ರೊಡಕ್ಷನ್ ಹೌಸಿಗೆ ಸಣ್ಣ ಪುಟ್ಟ ಲೈನ್ಸು ಮತ್ತು ಡೈಲಾಗ್ಸ್ ಬರೀತಾ ಇದೆ. ಬಟ್ ಫುಲ್ ಫ್ಲೆಡ್ಜ್ಡ್ ಆಗಿ ಒಂದು ಕಂಪ್ಲೀಟ್ ಸಿನಿಮಾಕ್ಕೆ ಇದೇ ಫಸ್ಟ್ ಟೈಮ್. ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ, ತುಂಬ ಎಕ್ಸೈಟ್ಮೆಂಟು ಇದೆ, ಅಟ್ ದ ಸೇಮ್ ಟೈಮ್ ಟೆನ್ಷನ್ ಕೂಡ ಇದೆ. ಜನರಿಗೆ ಬಿಕಾಸ್ ಕಂಟೆಂಟ್ ವೈಸ್ ತುಂಬ ಕಾನ್ಫಿಡೆನ್ಸ್ ಇದೆ, ಬಿಕಾಸ್ ಇದು ತುಂಬ ಕನೆಕ್ಟ್ ಆಗುತ್ತೆ ಜನರ. ನಾನು ಕಾನ್ಫಿಡೆನ್ಸ್ ಅಂತೂ ತುಂಬ ಇದೆ, ಅದರಲ್ಲೂ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಕನೆಕ್ಟ್ ಆಗುತ್ತೆ. ಬಿಕಾಸ್ ನನ್ನ ಪ್ರಕಾರ ಎಲ್ಲ ಹೆಣ್ಮಕ್ಳಿಗೆ ಏನು ಅನಿಸುತ್ತೆ ಅಂದರೆ, ಈ ಫೇಸನ್ನು ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ, ನನ್ನನ್ನೇ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ ಅಂತ ಅನಿಸ್ಬಿಡುತ್ತೆ. ಅಥವಾ ನನ್ನ ತಂಗಿ ಇದು, ನನ್ನ ಅಮ್ಮ ಈ ಥರ ಮಾಡಿದರು, ಅಥವಾ ನನ್ನ ಸುತ್ತಮುತ್ತ ನಾನು ನೋಡ್ತಾ ಒಂದಷ್ಟು ಹೆಣ್ಮಕ್ಳು ಇದೇ ಥರ ಇದ್ದಾರಲ್ವಾ, ನಾನು ಹೀಗೆ. ಬಿಕಾಸ್ ಇವ್ರ ಕ್ಯಾರೆಕ್ಟರ್ ಹೆಸರು ಸಾನ್ವಿ ಅಂತದ್ರಲ್ಲಿ. ಸಾನ್ವಿದು ಲೈಫನ್ನು ಪ್ರತಿಯೊಬ್ಬರು ಜೀವಿಸಿದ್ದಾರೆ. ನನ್ನ ಪ್ರಕಾರ ನಾನು ಜೀವಿಸಿದ್ದೀನಿ, ನೀವು ಜೀವಿಸಿದ್ದೀರಾ, ಎಲ್ಲರೂ ಜೀವಿಸಿದ್ದೀರಾ. ಸೊ ತನ್ನನ್ನು ತಾನು ಬಿಗ್ ಸ್ಕ್ರೀನಲ್ಲಿ ಮಜವಾಗಿ ನೋಡ್ಕೊಳ್ಳುವ ಒಂದು ಅಟೆಂಪ್ಟ್ ಏನು ಮಾಡಿದ್ದೀವಿ, ಅದು ಜನರಿಗೆ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ತುಂಬ ಇದೆ. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ಹೋದಾಗ ಸ್ವಲ್ಪ ತುಂಬ ತೀವ್ರತೆ ಇದೆ ಸಿನಿಮಾದಲ್ಲಿ. ನಮ್ಮ ಮನಸ್ಸಲ್ಲಿ ಎಷ್ಟೋ ವಿಚಾರಗಳನ್ನು ನಾವು ವ್ಯಕ್ತಪಡಿಸೋಕ್ಕಾಗಲ್ಲ. ಅದು ತಂದೆ ಮುಂದೆ ಇರ್ಬೋದು, ಹಸ್ಬೆಂಡ್ ಮುಂದೆ ಇರ್ಬೋದು, ಅಥವಾ ನಾಳೆ ನನ್ನ ಮಗ ದೊಡ್ಡಾದ್ಮೇಲೆ ಆತನ ಮುಂದೆ ಒಂದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗದೇ ಇರುವಂಥ ಒಂದು ವಿಚಾರವನ್ನು ಇಟ್ಟಿದ್ದೀವಿ ಒಂದು ಪಾತ್ರದ ಮೂಲಕ. ಸೊ ಹೊರಗಡೆ ಬಂದಾಗ ಹೆಣ್ಮಕ್ಳಿಗೆ ಅನಿಸುತ್ತೆ, ನನ್ನ ಮನಸ್ಸಿನ ಮಾತನ್ನು ಎಷ್ಟು ಚೆನ್ನಾಗಿ ಹೇಳಿದರು ಅಂತ ಖಂಡಿತ ಅನಿಸುತ್ತೆ. ಆ್ಯಂಡ್ ಗಂಡು ಮಕ್ಕಳಿಗೂ ಅನಿಸುತ್ತೆ, ನಾನು ಇದೊಂದೆಲ್ಲೋ ಕೇಳಬೇಕಿತ್ತೇನೋ ಅಂತ ಅನಿಸುವಂಥ ಒಂದು ಫೀಲ್ ಇದೆ. ಸೊ ಆ ಮೂಲಕ ಒಂದು ಕಾನ್ಫಿಡೆನ್ಸ್, ಇದನ್ನು ತುಂಬ ಇಷ್ಟಪಟ್ಟು ಒಪ್ಕೊಳ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ತುಂಬ ಇದೆ. ಗೀತಾ ಅವರೇ, ಈಗ ಒಂದು ಫುಲ್ ಫ್ಲೆಡ್ಜ್ಡ್ ಆಗಿ ನೀವೊಂದು ಹೀರೋಯಿನ್ ಅಂತ ಈ ಸಿನಿಮಾಕ್ಕೆ ಆಯ್ಕೆ ಆದ ನಂತರ ನಿಮ್ಮ ಪ್ರಿಪರೇಷನ್ಸ್ ಹೆಂಗಿತ್ತು ಮ್ಯಾಮ್? ಇದಕ್ಕೆ ಆ್ಯಕ್ಚುಲಿ ಒಂದು ಕತೆ ಕೇಳಿದಾಗಲೇ ನಂಗೆ ತುಂಬ ಇಷ್ಟ ಆಗಿತ್ತು. ಇದಕ್ಕೆ ಪ್ರಿಪರೇಷನ್ಸ್ ಅಂತ ಹೇಳಿದರೆ, ಒಂದು ಭಾಷೆ ಅಂದರೆ ನಾನು ಮಂಗಳೂರಿನವಳೇ ಆಗಿದ್ದರಿಂದ ನನಗೆ ಸುಲಭ ಆಯಿತು. ಆದರೆ ಬೆಂಗಳೂರಲ್ಲಿ ಬೆಳೆದಿದ್ದರಿಂದ ಬೆಂಗಳೂರು ಕನ್ನಡನೇ ಇರೋದ್ರಿಂದ ಅದು ಹೋಗಲಿಕ್ಕೆ ಸ್ವಲ್ಪ ಟೈಮ್ ಆಯಿತು. ಅದು ಬಿಟ್ಟರೆ ಐ ಥಿಂಕ್ ಸಾನ್ವಿ ಮತ್ತು ಗೀತಾ ಇಬ್ಬರು ತುಂಬ ಸಿಮಿಲರ್ ಇರೋದ್ರಿಂದ, ಅವ್ರ ಲೈಫಲ್ಲಿ ಇರೋ ಸಿಚುವೇಶನ್ ಸಿಮಿಲರ್ ಇರೋದ್ರಿಂದ ಐ ಥಿಂಕ್ ನನಗೆ ಸ್ವಲ್ಪ ಸುಲಭನೇ ಆಯಿತು ಸಾನ್ವಿ ಆಗಲಿಕ್ಕೆ. ಬಿಕಾಸ್ ನಾನು ಸೆಟ್ಟಲ್ಲಿ ಹೋದಾಗ ಸುಳ್ಯಕ್ಕೆ ರೀಚ್ ಆದಮೇಲೆ ನಾನು ಸಾನ್ವಿ ಆಗಿದ್ದೆ, ಗೀತಾ ಆಗಿರಲಿಲ್ಲ. ಸೊ ಸೆಟ್ಟಿಗೆ ಹೋಗಿ ಒಮ್ಮೆ ಮೇಕಪ್ ಹಾಕಿ ಡ್ರೆಸ್ ಹಾಕಿದ್ರೆ ಐ ಯೂಸ್ ಟು ಫೀಲ್ ಸಾನ್ವಿ. ಗೀತಾ ಸುತ್ತಮುತ್ತ ಶೂಟ್ ಆಗಿದ್ದು ಸಂಪಾಜೆ, ತೊಡಿಕಾನ, ಸೊ ಜಯನಗರ್. ಸೊ ಅಂದರೆ ನಮಗೆ ಊರಲ್ಲಿರೋ ಫೀಲಿಂಗು, ಮತ್ತು ಅಲ್ಲಿ ಆಲ್ಮೋಸ್ಟ್ ಅಲ್ಲಿದ್ದ ನಾವು ಎಲ್ಲೆಲ್ಲಿ ಶೂಟ್ ಮಾಡಿದ್ದೀವಿ, ಮನೆಗಳಲ್ಲಿ ಯಾರ್ಯಾರು ಇರ್ತಾರೆ ಅವ್ರ ಜೊತೆಗೂ ನಾವು ತುಂಬ ಕ್ಲೋಸ್ ಆಗಿ, ಇವತ್ತಿಗೂ ಅವ್ರು ಮೆಸೇಜ್ ಮಾಡ್ತಾರೆ, ನಾವು ಮಾತಾಡ್ತೀವಿ. ಅದೊಂಥರ ಖುಷಿನೇ ಬೇರೆ. ಅಂದರೆ ಹೇಗಾಯ್ತಂತಂದರೆ, ಶೂಟಿಂಗ್ ಮುಗಿಸಿ ನಾವು ಹೋಗ್ತಿದ್ದೀವಿ ಅಂದರೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ನಮಗೆ, ಅವರಿಗೆ ನಮ್ಮನ್ನು ಕಳಿಸ್ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಅಷ್ಟು ಒಂದು ಬಾಂಡಿಂಗ್ ಬೆಳೀತು. ಬಟ್ ಎಸ್, ಪ್ರಿಪ್ರೇಷನ್ ಅಂತ ಹೇಳಿದ್ರೆ ಭಾಷೆ ವಿಷಯದಲ್ಲಿ ಒಂದು ಪ್ರಿಪ್ರೇಷನ್ ಮಾಡಿದ್ದೇನೆ. ಅದರ್ವೈಸ್ ಸಾನ್ವಿ ಗೀತಾ ಇಬ್ಬರು ತುಂಬ ಸಿಮಿಲರ್ ಇರೋದ್ರಿಂದ ನನಗೆ ಜಾಸ್ತಿ ಪ್ರಿಪ್ರೇಷನ್ ಅಗತ್ಯ ಬೀಳಲಿಲ್ಲ. ಡಾನ್ಸು ಈ ಥರದ್ದೆಲ್ಲ. ಡಾನ್ಸ್ ವಿಷಯಕ್ಕೆ ಬಂದಾಗ, ಹೌದು, ಡಾನ್ಸ್ ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗ್ 3 ಸಾಂಗ್ಸ್ ಇದೆ. 2 ಮಾಂಟೇಜಸ್ ಅಲ್ಲಿ ಹೋಗುತ್ತೆ. ಒಂದು ಸ್ಯಾಡ್ ಸಾಂಗ್ ಬರುತ್ತೆ, ಒಂದು ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ. ಅದು ಬಿಟ್ಟರೆ ಒಂದು ಪೆಪಿ ನಂಬರ್ ಇದೆ, ಒಂದು ಡಾನ್ಸ್ ನಂಬರ್ ಇದೆ. ಸೊ ಅದಕ್ಕೆ ಆ್ಯಕ್ಚುಲಿ ಅದು ಪ್ಲ್ಯಾನ್ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ, ಆಮೇಲೆ ಪ್ಲ್ಯಾನ್ ಆಗಿದ್ದು. ಆ್ಯಂಡ್ ಅದಕ್ಕೂ ಕೂಡ ಒಂದು ಸ್ವಲ್ಪ ಸಮಯ ನನಗೆ ಮಾಸ್ಟರ್ ನನಗೆ ಪ್ರಾಕ್ಟೀಸ್ ಕೊಟ್ಟರು ಡ್ಯಾನ್ಸಿಂದು. ನಾನು ಮುಂಚೆ ರಿಯಾಲಿಟಿ ಶೋನಲ್ಲೆಲ್ಲ ಅಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡಿರೋದ್ರಿಂದ ಮ್ಯಾನೇಜ್ ಮಾಡಲಿಕ್ಕಾಯಿತು. ಆ್ಯಂಡ್ ಕಲ್ತದ್ರಿಂದ ಶೂಟಿಂಗಲ್ಲಿ ಸಹ ಚೆನ್ನಾಗಾಯಿತು. ಸೊ ಅದು ಸಾಂಗ್ ಕೂಡ ಚೆನ್ನಾಗಿ ಬಂದಿದೆ. ಬಟ್ ಆ ಸಾಂಗ್ ಶೂಟಿಂಗ್ ಎಕ್ಸ್ಪೀರಿಯನ್ಸು ಮತ್ತು ಆ ಡಾನ್ಸ್ ನಂಬರ್ ಅದೆಲ್ಲ ನನಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಂಗೆ ತುಂಬ ಖುಷಿ ಆಗುತ್ತೆ ಆ ಒಂದು ಎಕ್ಸ್ಪೀರಿಯನ್ಸ್ ಈ ಒಂದು ಅದ್ಭುತವಾದ ಚಿತ್ರದ ಮೂಲಕ ನನಗೆ ಸಿಕ್ತು ಅಂತ. ಸಂತೋಷ್, ಹಿಂದೆ ಮಾಡಿದ ಸಿನಿಮಾಕ್ಕೂ ಈ ಸಿನಿಮಾಕ್ಕೂ ನಿಮ್ಮಲ್ಲೇ ನೀವು ಏನು ಬದಲಾವಣೆ ಕಂಡುಕೊಂಡ್ರಿ ಅಂತ, ಅಥವಾ ಸವಾಲು ಇರ್ಬೋದು, ಅಥವಾ ಕಾನ್ಫಿಡೆನ್ಸ್ ಹೆಚ್ಚಿರ್ಬೋದು,
ತುಂಬ ಮೇಡಮ್, ಯಾಕೆಂದರೆ ನಾವು ಇಲ್ಲಿವರೆಗೆ ಈ ಸಿನಿಮಾ ಮಾಡುವವರೆಗೂ ಸವಾಲುಗಳೇ. ಈ ಸಿನಿಮಾನೂ ಒಂದು ಸವಾಲೇ. ಬಟ್ ಹೌದು ಹೌದು. ಬಟ್ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ನಂದು ಇವಾಗೂ ನಂಗೆ ಅನಿಸುತ್ತೆ ಏನಾಗುತ್ತೆ ಅಂತ ಹೇಳಿದರೆ, ಎಸ್ ಎ ಸಿನಿಮಾ ಮೇಕರ್ ಒಂದು ಡೆಬ್ಯೂ ಅಂತ ಒಂದು ಹಿಟ್ ಸಿಕ್ಕಿದ್ರೆ, ಅಂದರೆ ನಾವೇನು ಹೇಳ್ತೀವಿ ಈಗ ಕ್ರಿಕೆಟಿಗೆ ಕಂಪೇರ್ ಮಾಡಿದರೆ ಫಸ್ಟ್ ಓಪನಿಂಗಲ್ಲೇ 6, 4 ಇಂಥದ್ದು ಸಿಕ್ಕಿದರೆ ಸಿನಿಮಾ ಮೇಕರ್ ಲೈಫ್ ಸೆಟಲ್ ಮೇಡಮ್. ಫಸ್ಟು ನಾವು ಅದರಲ್ಲಿ ಒಂಚೂರು ಐ ಮೀನ್ ಡಿಫೆನ್ಸಲ್ಲಿರು, ಇಲ್ಲ ಔಟ್ ಆದರೆ ಅಂತೂ ಕಷ್ಟ. ನಾನೆಲ್ಲ ಈಗ ಡಿಫೆನ್ಸಲ್ಲಿದ್ದೇನೆ. ಡಿಫೆನ್ಸಲ್ಲಿ ಅಂತೇಳಿ ಹೇಳಿದರೆ ಈಗ ಫಸ್ಟ್ ಸಿನಿಮಾ ಅಂತೇಳಿ ನಾನು ಮಾಡಲಿಕ್ಕೆ ಹೊರಟಿದ್ದು, ನನಗೆ ಈಗ ಅನಿಸುತ್ತೆ ಕೆಲವೊಮ್ಮೆ ನಾನು 3 ಸಿನಿಮಾ ಫಸ್ಟ್ ಟೈಮ್ ಆ್ಯಸ್ ಎ ಡೆಬ್ಯೂ 3 ಸಿನಿಮಾ ಮಾಡಿದ್ದು. ಈಗ ಒಂದು ಸಿನಿಮಾ ಮಾಡೋದೇ ದೊಡ್ಡ ಸವಾಲು, ಅಂಥದ್ರಲ್ಲಿ 3 ಸಿನಿಮಾ, ಡಿಫ್ರೆಂಟ್ ಆ್ಯಕ್ಟರ್ಸ್, ಡಿಫ್ರೆಂಟ್ ಇದು ಲೊಕೇಶನ್ಸ್ ಆ್ಯಂಡ್ ಡಿಫ್ರೆಂಟ್ ಭಾಷೆ, ಇದು ಮಾಡಿಕೊಂಡು ನಾನು ಅದನ್ನು ಕಂಪ್ಲೀಟ್ ಮಾಡಿದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟು ಅದು ಆಗಿಲ್ಲ. ಬಿಕಾಸ್ ಆಮೇಲೆ ನಂಗೆ ಅನಿಸಿತ್ತು ಅದು ನನಗೆ ಸಿನಿಮಾ ಬಿಗ್ ಸ್ಕ್ರೀನ್ ನಂದು ಹೊಸದು. ಅಲ್ಲಿವರೆಗೆ ನಾನು ಆ್ಯಡ್ ಫಿಲಮ್ಸ್ ಮಾಡ್ತಾ ಇದ್ದೆ, ಕಾರ್ಪೊರೇಟ್ ಫಿಲಮ್ಸ್ ಮಾಡ್ತಿದ್ದೆ. ಡಿಸ್ಟ್ರಿಬ್ಯೂಷನಲ್ಲಿ ಅಂತೂ ಆ ಸಿನಿಮಾಕ್ಕೆ ಐ ಕ್ರೈಡ್. ಅಂದರೆ ನಾನು ಯೋಚನೆ ಮಾಡ್ತಿದ್ದೆ, ಒಂದು ಸಿನಿಮಾ, ಅದು ಹಿಂದಿ ಸಿನಿಮಾ ಮಾಡಿದ್ದೆ, ನಮಗೇನು ಒಂದು ಸಿನಿಮಾ, ಅದು ನನ್ನ ಒಳ್ಳೆ ಹೀರೋಯಿನ್ ಇದ್ರು ಅದರಲ್ಲಿ, ಹೋಮ್ ಸ್ಟೇಯಲ್ಲಿ ಸಯಾಲಿ ಭಗತ್. ಆ್ಯಂಡ್ ನಾನೇನು ಅಂದ್ಕೊಂಡಿದ್ದೆ, ಅರೆ ನಂದು ಎಲ್ಲ ಹೋರ್ಡಿಂಗ್ ಬೀಳುತ್ತೆ, ದೊಡ್ಡ ಕಡೆ ನಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ. ಆ ಡಿಸ್ಟ್ರಿಬ್ಯೂಷನ್ಗೆ ಇಳಿದ ಮೇಲೆ ನಂಗೆ ಗೊತ್ತಾಯಿತು, ಇದು ಹೀಗಿದೆ ಪ್ರೊಸೆಸ್ಸು, ಇದು ಹೀಗಿದೆ ಅಂತ. ಅಂದರೆ ಅದೊಂದು ದೊಡ್ಡ ಸವಾಲು. ಇನ್ನೊಂದು ಈಗ ಒಂದಾನೊಂದು ಕಾಲದಲ್ಲಿ ಮಾಡಿದ್ವಿ, ಅದು ಇದರಲ್ಲಿ ಕೋವಿಡ್ ಟೈಮಲ್ಲಿ ಮಾಡಿದ್ದು. ಬಟ್ ಅದು ಹೆಂಗಾಯಿತು ಅಫ್ಕೋರ್ಸ್ ಆಮೇಲೆ ತುಂಬ ಎಕ್ಸ್ಪೀರಿಯನ್ಸಲ್ಲಿ ಮಾಡಿದ್ವಿ. ಅದನ್ನಂತೂ ನಾವು ಟಕ್ ಅಂತ ಮಾಡಿಬಿಟ್ವಿ. 13 ದಿನ ಶೂಟು ಆ್ಯಂಡ್ 1 ಆ್ಯಕ್ಟರ್ ಯೋಗೇಶ್ ಮಾಸ್ಟರ್ ಅವ್ರು ಮಾಡಿದ್ರು, ಅದು ಸೂಪರ್ ಆಯಿತು. ಬಟ್ ಇದು ಎಕ್ಸಲೆಂಟ್ ಮೇಡಮ್, ದಿಸ್ ಪ್ರಿಪರೇಷನ್ ವೆರಿ ಕಾನ್ಫಿಡೆಂಟ್. ಅಂದರೆ ನನ್ನಲ್ಲೇ ಏನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್, ಇನ್ನೊಂದು ನಾಲೆಜ್ ವೈಸ್, ಸಿನಿಮಾ ಮೇಕಿಂಗ್ ಹೋಲ್ ಪ್ರೊಡಕ್ಷನ್ ಡಿಸೈನಿಂದ ಹಿಡಿದು ಎಲ್ಲನೂ. ಸೊ ಆಲ್ಮೋಸ್ಟ್ ನನಗೆ ಈ ಡಿಸೈನಿಂಗ್ ಮಾಡಿ ನನಗೆ ಗೊತ್ತಾಗಿತ್ತು ಆ್ಯಂಡ್ ಕಾನ್ಫಿಡೆನ್ಸ್ ಇತ್ತು. ಆ್ಯಂಡ್ ಪ್ಲ್ಯಾನ್ ABCD, ಇದಿದ್ರೆ ಇದು, ಇಲ್ಲ ಅಂದರೆ ಹೀಗೆ ಅಂತ. ದಟ್ ವಿ ಎಕ್ಸಿಕ್ಯೂಟೆಡ್ ಇನ್ ದಿಸ್ ಪಿಕ್ಚರ್. ಆ್ಯಕ್ಚುಲಿ ಹೇಳೋದಿದ್ರೆ ಒಂದು ದಿನ ವೇಸ್ಟ್ ಆಗಿಲ್ಲ, ಒಂದು ದಿನ ಬ್ರೇಕ್ ತಗೊಂಡಿಲ್ಲ, ಇಲ್ಲ ಒಂದು ದಿನ ಸಮಸ್ಯೆ ಆಗಿಲ್ಲ. ಒಂದು ದಿನ ನಾವು ಶೂಟಿಗೆ ಬಂದು ರೋಲ್ ಮಾಡದೆ ಇದ್ದಿದ್ದು ಅಂತ ಇಲ್ಲವೇ ಇಲ್ಲ. ಆ್ಯಂಡ್ ಹೇಳಿದ ಹಾಗೆ ಆಲ್ಮೋಸ್ಟ್ ಅಪ್ ಟು ದ ಮಾರ್ಕ್, ಅಂದರೆ 99% ಹೇಳಿದ ಹಾಗೆ ಇದನ್ನು ಶೂಟ್ ವೈಸ್ ಇರ್ಬೋದು, ಎಡಿಟ್ ವೈಸ್ ಇರ್ಬೋದು ಮಾಡ್ಕೊಂಡಿದ್ದೀನಿ. ಸೊ ದ್ಯಾಟ್ ಲೆವೆಲ್ ಆಫ್ ಚೇಂಜಸ್ ನನ್ನಲ್ಲಿ ಬಂದಿದೆ ಮೇಡಮ್. ಅದು ಈಗ ಆಲ್ ಓವರ್ ಸ್ಟೇಟು ರಿಲೀಸ್ ಮಾಡ್ತಾ ಇದ್ದೀವಿ ಥಿಯೇಟರ್ಗಳಲ್ಲಿ. ಅಂದರೆ ಥಿಯೇಟರ್ ಸಂಖ್ಯೆ ನಾನು ಈಗಲೇ ಹೇಳೋಕ್ಕಾಗಲ್ಲ, ಬಿಕಾಸ್ ಅದು ಇನ್ನೊಂದು ಹೌದು ಲಾಸ್ಟು ಫಿಕ್ಸ್ ಆಗುತ್ತೆ. ನಾವು ಆಲ್ ಓವರ್ ಕರ್ನಾಟಕ, ಅಂದರೆ ನಮ್ಮ ಡಿಸ್ಟ್ರಿಬ್ಯೂಷನ್ ನಮಗಿದು ಈಗ ಕರ್ನಾಟಕದಲ್ಲಿ ಈಗಿನ ಮಾರ್ಕೆಟಲ್ಲಿ ಹೊಸದು, ನಮ್ಮ ಡಿಸ್ಟ್ರಿಬ್ಯೂಟರ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಅಂದರೆ ಈ ಸಿನಿಮಾಕ್ಕೆ ಎಲ್ಲಿಯೆಲ್ಲ ನಮ್ಮ ಪ್ರಕಾರ ಅವ್ರಿಗೊಂದು ಇರುತ್ತೆ, ಇದು ಥಿಯೇಟ್ರಿಕಲ್ ಪ್ರಕಾರ, ಇದು ಕನ್ನಡ ಸೆಂಟ್ರು, ಇಲ್ಲಿ ಹಿಂಗೆ ಬಂದೇ ಬರ್ತಾರೆ, ಈ ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ. ಉಡುಪಿ ಕಡೆ ಅಫ್ಕೋರ್ಸ್ ದಕ್ಷಿಣ ಕನ್ನಡ ಎಲ್ಲನೂ ನಾವು ಮಲ್ಟಿಪ್ಲೆಕ್ಸ್ ಅಂತೂ ಎಲ್ಲ ಕಡೆ ಬಂದ್ಬಿಡುತ್ತೆ. ಆ್ಯಂಡ್ ಸೆಂಟರ್ ವೈಸ್ ನಾವು ಅದನ್ನು ಇನ್ನೂ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಮೇನ್ ಥಿಯೇಟ್ರ್ ಅಂತ ಈಗ ಕಾನ್ಸೆಪ್ಟ್ ಕಡಿಮೆ. ಬಟ್ ನಾವು ಒಂದು ಥಿಯೇಟ್ರ್ ಬೇಕು, ಆ ಒಂದು ಫೆಸ್ಟಿವಲ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಂದರೆ ಅದು ಜನರಿಗೆ ಸುಲಭ ಕೇಳೋದು, KG ರೋಡು ಅಥವಾ ಒಂದು ಥಿಯೇಟ್ರ್, ಈಗ ಯಾವುದು ಹೆಸರು ಹೇಳಿದರೆ ಎಕ್ಸಾಂಪಲ್ ವೀರೇಶ್ ಅಂತ. ಬಟ್ ಅದರ ಸ್ಟ್ರಕ್ಚರ್ ಬೇರೆ ಇರುತ್ತೆ. ಅಲ್ಲಿಗೆ ಸಿನಿಮಾ ಹಾಕೋದು ಅಂದರೆ ಅದರ ಸ್ಟ್ರಕ್ಚರ್ ಬೇರೆ ಇರುತ್ತೆ. ನನಗೊಂದು ಆಸೆ ಏನಿದೆ, ನಾವು ಒಂದು ಇಂಡಿವಿಜುವಲ್ ಒಂದು ದೊಡ್ಡ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡು. ನನಗೆ ಫ್ರ್ಯಾಂಕ್ಲಿ ನಾನು ಪವನ ಯೋಚನೆ ಮಾಡ್ತಾ ಇರ್ತೀವಿ, ಇದು ಆ ಥರ ಒಂದು ಮಾಡುವ ಇದು ಅಂತ. ಅಂದರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮಗೆ ಈ ಪಿಕ್ಚರ್ ಬಗ್ಗೆ. ಒಂದಷ್ಟು ಸೆಲೆಬ್ರಿಟೀಸ್ ಇರ್ಬೋದು, ಸ್ನೇಹಿತರಿರ್ಬೋದು, ಫ್ಯಾಮಿಲಿಯವರು ಇರ್ಬೋದು. ಆ ದಿನ ಇಟ್ ಈಸ್ ಲೈಕ್ ಒಂದು ಸೆಲೆಬ್ರೇಷನ್. ಆ್ಯಕ್ಚುಲಿ ಇಲ್ಲಿ ತುಂಬ ಕಡಿಮೆ. ನಾವು ಹೈದರಾಬಾದ್ ಹೋದರೆ, ಚೆನ್ನೈ ಹೋದರೆ ಅಲ್ಲ, ಇಟ್ ಈಸ್ ಅ ಸೆಲೆಬ್ರೇಷನ್. ಒಂದು ಸಿನಿಮಾ ಬರುತ್ತೆ ಅಂತ ಹೇಳಿ ಅಲ್ಲ, ಇಲ್ಲಿ ನಮ್ಮ ಸಿನಿಮಾ ಆಮೇಲೆ ರಿಲೀಸ್ ಮಾಡ್ತೀವಿ. ಬಟ್ ಫಿಲ್ಮ್ ಫೆಸ್ಟಿವಲ್ಗಳಿಗೆ ಏನಾದರೂ ಕಳಿಸಿದ್ದೀನಿ, ಇದನ್ನು ಕಳಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ಕಳಿಸಿದ್ದೀನಿ ಒಂದಷ್ಟು ಫೆಸ್ಟಿವಲ್ಗೆ. ಈ OTT ಪ್ಲಾಟ್ಫಾರ್ಮ್ ಬಗ್ಗೆ ಹೇಗೆ ಅನಿಸ್ತದೆ ನಿಮಗೆ, ಈ ಕನ್ನಡ ಸಿನಿಮಾಗಳನ್ನು? ಅದು ಇನ್ನೊಂಥರ ಬಾಲ್ ಗೇಮ್ ಮೇಡಮ್. ಅದು ಅಂದರೆ ಅದಕ್ಕೆ ಆ ಗ್ರಿಪ್ ಅಂತ ಅಷ್ಟು ಹೇಳುವಷ್ಟು ದೊಡ್ಡವನಲ್ಲ ನಾನು. ಬಟ್ ಹೆಂಗಾಗುತ್ತೆ, ಈ ಒಂದಷ್ಟು ಮಿಸ್ಗೈಡ್ಗಳು ನಮ್ಮಲ್ಲೇ ನಾವು ಮಾಡ್ಕೊಳ್ತೀವಿ. ಹೇಗೆ ಈಗ ಪ್ರೊಡ್ಯೂಸರ್ ಬೇಕು ಅಂತೇಳಿ ಹೇಳುವ ಬರದಲ್ಲಿ
ಸರ್ OTT ಗೆ ಪಿಕ್ಚರ್ ಮಾಡುವ ಅಂತ ಒಬ್ಬರು ಯಾರೋ ಸಿನಿಮಾ ಮೇಕರ್ ಲಾಕ್ ಮಾಡ್ತಾರೆ. ಅದು ಹೌದು ಅದು OTT ಗೆ ಹಂಗೆ ಹೋಗಲ್ಲ. ಅದಕ್ಕೆ ಅದರದ್ದೇ ಆದ ಒಂದಷ್ಟು ಒಂದು ಅವರ ಗೈಡ್ಲೈನ್ಸ್ ಇದೆ, ಎಲ್ಲ ಇದೆ. ಈಗ ಇನ್ನೊಂದಷ್ಟು ಜನ ಸರ್ ಟಿವಿಗೆ ಮಾಡುವ ಅಂತ ಹೇಳ್ತಾರೆ. ಅಂದರೆ ಹಿಂಗೆ ಮಾಡಿನೂ ಒಂದಷ್ಟು ಮಿಸ್ಗೈಡ್ ಆಗುತ್ತೆ ಕಂಟೆಂಟ್. ಅಫ್ಕೋರ್ಸ್ OTT ಅವರು ಒಳ್ಳೆ ಕಂಟೆಂಟ್ ಇದ್ರೆ ಈಗ ನಾವೇ ನೋಡ್ತೀವಿ, ನಮ್ಮ ರೀಸೆಂಟ್ ಪಿಕ್ಚರ್ಗಳು ರಿಲೀಸ್ ಆದ್ದೂ OTTಯಲ್ಲಿ ಬರ್ತಾ ಇವೆ. ಕೆಲವರು ಹೇಳ್ತಾರೆ ತಗೊಳ್ಳೋದೇ ಇಲ್ಲ ಅಂತ. ಈಗ ನಾವು ಹೇಳ್ತೀವಿ ಕೆಲವೊಮ್ಮೆ ನಾವು ಥಿಯೇಟ್ರಿಗೆ ಪಿಕ್ಚರ್ ಮಾಡಿದ್ದು ಥಿಯೇಟ್ರಲ್ಲೇ ರಿಲೀಸ್ ಮಾಡುವ ಅಂತ. ಸಿನಿಮಾ ಮಾಡೋದೇ ಥಿಯೇಟ್ರಿಗೋಸ್ಕರ, ಥಿಯೇಟ್ರಲ್ಲಿ ಬರಬೇಕು, ಜನ ನೋಡಬೇಕು, ಅದನ್ನು ಎಂಜಾಯ್ ಮಾಡಬೇಕು ಅಂತ. ಬಟ್ ಇಂಥ ಕಾನ್ಸೆಪ್ಟ್ಗಳೀಗ ಏನು ಜನರಲಿ ಎಸ್ಪೆಷಲಿ ಈಗ OTT ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಫಾರ್ ಫಿಲ್ಮ್ ಮೇಕರ್ಸ್, ವೆರಿ ಗುಡ್ ಸಪೋರ್ಟ್. ಬಟ್ ಜನಗಳು ಅದನ್ನ ಯಾವ ರೀತಿ ಅಡ್ವಾಂಟೇಜ್ ತಗೊಳ್ತಾರೆ ಅಂದರೆ, ಪ್ರೊಡ್ಯೂಸರ್ಗೆ ಸ್ಟಾರ್ಟಿಂಗ್ ಇಂದನೇ ಸ್ಕ್ರೂ ಹೆಂಗೆ ಹಾಕ್ಬಿಡ್ತಾರೆ ಅಂದರೆ, ಸರ್ ನನಗೆ OTT ಕಾಂಟ್ಯಾಕ್ಟ್ ಇದೆ ಸರ್, ಫಸ್ಟ್ ಕಾಪಿ ಆದ್ಮೇಲೆ ನೋಡಿ ನೀವು ಹೆಂಗೆ ಬಿಸ್ನೆಸ್. ದಟ್ ಈಸ್ ಅ ರಾಂಗ್. ನನಗೆ ಐ ಹ್ಯಾವ್ ಅ ಕಾನ್ಫಿಡೆನ್ಸ್ ಆನ್ ಮೈ ಕಂಟೆಂಟ್, ಥಿಯೇಟ್ರಿಗೆ ಹೋಗೋಣ ಸರ್, ಆಮೇಲೆ OTT TV ಅಂತ ಹೋಗೋಣ ಅಂತ ಯಾವಾಗ ಆ ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ, ಖಂಡಿತ ಒಳ್ಳೆ ಸಿನಿಮಾಗಳು ಬರುತ್ತೆ, ಜನರು ಗೆಲ್ಲಿಸ್ತಾರೆ. ಟಿವಿ ಆದರೂ ಅಷ್ಟೇ ಮೇಡಮ್. TV ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಟೆಲಿವಿಷನ್ ಅವರು ಇಲ್ಲಿವರೆಗೆ ಕನ್ನಡಕ್ಕೆ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾರೆ, ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ತಾರೆ. ಬಟ್ ಅವರಿಗೆ ಅವರ ಗೈಡ್ಲೈನ್ಸ್ ಇರುತ್ತೆ ಕೆಲವೊಮ್ಮೆ. ಆವಾಗ ನಾವು ಯಾರನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಅವ್ರದ್ದೇ ಆದ ಒಂದು ಗೈಡ್ಲೈನ್ಸ್ ಇರುತ್ತೆ, ಅವ್ರಿಗೆ ಅವ್ರದ್ದು. ಬಿಕಾಸ್ ಅದು ಸೆಕ್ಟರೇ ಬೇರೆ. ಮನೆಯಲ್ಲಿ ಕೂತು ಇದು ಮಾರ್ಕೆಟಿಂಗಲ್ಲಿ ಏನು ಹೇಳ್ತೀವಿ, ಎರಡು. ಒಂದು ಅವರು ನಮ್ಮ ಹತ್ರ ಬಂದು ತಗೊಳ್ಳೋದು, ಇನ್ನೊಂದು ನಾವೇ ಅವರ ಮನೆಗೆ ಹೋಗಿ ಸೇಲ್ ಮಾಡೋದು. ಈಗ ಡಿಸ್ಕಂಫರ್ಟೇಬಲ್ ಲೆವೆಲಲ್ಲಿ ನಾವೇ ಅವರ ಮನೆಗೆ ಹೋಗಿ ಸೇಲ್ ಮಾಡೋದು ಯಾವುದು, ಟೆಲಿವಿಷನ್. ಅವ್ರು ಕೂತಲ್ಲೇ ಅವರನ್ನು ನೋಡಿ ನಾವು ಸಿನಿಮಾ ಮಾಡೋದು ಬೇರೆ, ಅದನ್ನು ಪ್ರಮೋಷನ್ ಮಾಡಿ ಇನ್ನು ಬರೋದು ಬೇರೆ. ಅವರು ಅವಾಗ ಇನ್ವೆಸ್ಟ್ ಮಾಡಿ ಬರಬೇಕು, ಟೈಮು ಪ್ಲಸ್ ಎಲ್ಲನೂ. ಅಲ್ಲಿ ಹೆಂಗಾಗುತ್ತೆ, ಪಾರ್ಕಿಂಗಿಂದ ಹಿಡಿದು ನಿಮಗೆ ಒಂದು ಇಂಟ್ರ್ವಲ್ಲಲ್ಲಿ ಒಂದು ಸ್ನ್ಯಾಕ್ಸ್ ತಗೊಳ್ಳೋದ್ರಿಂದ ಹಿಡಿದು ಎಲ್ಲ ಆಗುತ್ತೆ. ಆವಾಗ ಅವರು ಯೋಚನೆ ಮಾಡ್ತಾರೆ, ನನಗೆ ಎಷ್ಟು ವರ್ತ್, ನಾನೊಂದು 500 ರೂಪಾಯಿ ಸ್ಪೆಂಡ್ ಮಾಡಿದೆ ಅಂದರೆ ಎಷ್ಟು ವರ್ತು. ಇಲ್ಲ ಅದೇ 500 ರೂಪಾಯಿ ನಾನು ಟೆಲಿವಿಷನ್ಗೆ ಹಾಕಿದೆ ಅಂದರೆ ನಂಗೆ 1 ತಿಂಗಳು ಓಡುತ್ತೆ, 2 ತಿಂಗಳು ಓಡುತ್ತೆ, ನಂಗೆ 2 ತಿಂಗಳು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ. ಹಾಗೆ ಇದು 2 ಬಾಲ್ ಗೇಮ್ ಎಂಟೈರ್ಲಿ ಡಿಫ್ರೆಂಟ್. ಬಟ್ ನಾನು ಹೇಳೋದೇನು, TV ಅವರು OTT ಅವರು ತುಂಬ ಸಹಕಾರ ಮಾಡಬೇಕು ಇನ್ನೂ. ಆವಾಗ ನಮಗೇನಾಗುತ್ತೆ, ಅಟ್ಲೀಸ್ಟ್ ಸಿನಿಮಾ ರಿಲೀಸ್ ಆದ ಮೇಲೆ ಆದರೂ ನಮಗೆ ಒಳ್ಳೆ ಸಿನಿಮಾಗಳು ಅಫ್ಕೋರ್ಸ್ ಅವರ ಪ್ರೋಟೋಕಾಲ್ ಮುಖಾಂತರ ತಗೊಂಡ್ರೆ ಒಂದು ಪ್ರೊಡಕ್ಷನ್ ಹೌಸಿಗೆ ಅದೊಂದು ಸಪೋರ್ಟ್. ಅದು ಒಂದು ನಂಗಂತಲ್ಲ, ಎಲ್ಲರಿಗೂ. ಆ ಪ್ರೊಡಕ್ಷನ್ ಹೌಸ್ ಏನು ಮಾಡುತ್ತೆ, ಆವಾಗ ಅದೊಂದು ಅಟ್ಲೀಸ್ಟ್ ಒಳ್ಳೆ ಸಿನಿಮಾ ಬಂತು, ಇದು ರಿಲೀಸ್ ಆಯಿತು, ರಿಲೀಸಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆದರೂ ನಮಗೆ ಇಲ್ಲಿ ಹೋಗುತ್ತೆ, ನಮಗೊಂದು ಶ್ಯೂರಿಟಿ ಇರುತ್ತೆ, ನಾವು ಇನ್ನೊಂದು ಸಿನಿಮಾ ಮಾಡ್ತೀವಿ. ಈ ಥರ ಒಂದು ಆ ಕಂಟೆಂಟನ್ನು ನೋಡಿಕೊಂಡು ಅವರು ಪ್ರಾಮುಖ್ಯತೆ ಕೊಟ್ಟು ಮಾಡಿದರೆ ಎಕ್ಸಲೆಂಟ್. ಈಗ ಆಲ್ರೆಡಿ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬ ಪ್ರಮೋಷನ್ ವರ್ಕ್ ಎಲ್ಲ ಮಾಡಿದ್ದೀರಿ, ಹೆಂಗೆ ಅನಿಸ್ತಿದೆ ನಿಮಗೆ? ಕಾನ್ಫಿಡೆನ್ಸ್ ಇದೆ ಮೇಡಮ್. ವೆರಿ ಮಚ್ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಗೀತಾ ಭಾರತಿ ಭಟ್ ಅವ್ರ ಫೇಸ್ ಆಫ್ ದ ಸಿನಿಮಾ. ನಾನು ಐ ಆಮ್ ವೆರಿ ಹ್ಯಾಪಿ ಟು ಸೇ. ಅಂದರೆ ಅವರಿಗೆ ಅಷ್ಟು ನಾನು ಫಸ್ಟು ಗೀತಾ ಅವರನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಬೇಕು, ಅವರು ಇಷ್ಟು ಮಿಲಿಯನ್ಸ್ ಟುಗೆದರ್ ಅವರಿಗೆ ಇರುವಾಗ ಗ್ರೂಪ್ ಪಿಕ್ಚರ್ ಮಾಡಿದರೆ ಇದ್ರ 10% ಆದರೂ ಟಿಕೆಟ್ ತಗೊಂಡ್ರೆ ಅಂದರೆ ಇದೆಲ್ಲ ಒಂದು ಆಸೆ. ಅಂದರೆ ನಮಗೆ ಆವಾಗ ಇತ್ತು, ಫಸ್ಟ್ ಸಿನಿಮಾ ಮಾಡುವಾಗ ಒಂದು 400 ಥಿಯೇಟರ್ ರಿಲೀಸ್ ಮಾಡುವ, ಪ್ರತಿಯೊಂದಲ್ಲೂ ಒಂದು 200 ಸೀಟ್ ಇರುತ್ತೆ. ಒಂದು 20 ಜನ ಬಂದ್ರೂ 20x100 ಇಷ್ಟು ಟಿಕೆಟ್ ಹೋಗುತ್ತೆ. ಅದು ವರ್ಕ್ ಆಗ್ತದೆ ಇಲ್ವಾ ಅಂತ ಫ್ರ್ಯಾಂಕ್ಲಿ ಯಾರಿಗೂ ಗೊತ್ತಿಲ್ಲ. ಅಫ್ಕೋರ್ಸ್ ಸೂಪರ್ ಸ್ಟಾರ್ ಸಿನಿಮಾಗಳು ಸಕ್ಸಸ್ ಆದ ರೇಟ್ಗಳು ಎಷ್ಟು ಇವೆ. ಹೌಸ್ಫುಲ್ ಓಡಿದಂಥ ಸಿನಿಮಾಗಳು 100 ದಿನ ಓಡಿದಂಥದ್ದು ಹೌಸ್ಫುಲ್ ಇದೆ. ಬಟ್ ನಾವು ಈ ಥರ ಎಲ್ಲ ಒಂದು ಕ್ಯಾಲ್ಕುಲೇಷನ್. ಹಂಗೆ ಈಗ ಏನಾಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಲೈಕ್ ಮಾಡಿದರು, 1000 ಜನ ಲೈಕ್ ಮಾಡಿದರು, ಇದರಲ್ಲಿ ಒಂದು 10% ಬಂದರೆ ಒಂದು 20 ಟಿಕೆಟ್ ಸೇಲ್ ಆಯಿತು, 20% ಬಂದರೆ. ಆ್ಯಂಡ್ ಇದು ಇಷ್ಟು ಮನಿ, ಇದು ಇಷ್ಟ ಆಗ್ಬೋದು ಅಂತ. ಸೊ ಇದು ಬಟ್ ವೆರಿ ಹ್ಯಾಪಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸ್ನೇಹಿತರು, ಮೀಡಿಯಾ ಮಿತ್ರರು, ಪ್ರೆಸ್ ಅವರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಟ್ರೈಲರ್ ನೋಡಿದ ಮೇಲೆ ಅಂತೂ ಎಲ್ಲರೂ ಹೇಳ್ತಾ ಇದ್ದಾರೆ, ಇದರಲ್ಲಿ ಏನೋ ಒಂದಿದೆ, ಕ್ಯೂರಿಯಾಸಿಟಿ ಅಂತೂ ಇದೆ, ಹುಟ್ಟಿಸಿದೆ. ಒಳ್ಳೆ ಆ್ಯಕ್ಟರ್ಗಳಿದ್ದಾರೆ ಆನ್ ಬೋರ್ಡ್. ಸೊ 100% ಸಿನಿಮಾ ಚೆನ್ನಾಗಿರುತ್ತೆ, ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೊಂದು ದೊಡ್ಡ ಸಪೋರ್ಟ್ ನಮಗೆ ಅಫ್ಕೋರ್ಸ್. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಆ್ಯಂಡ್ ಫಿಂಗರ್ ಕ್ರಾಸ್ಡ್ ಅಷ್ಟೇ ಹೇಳ್ಬೋದು. ಅದೇ ಕಾನ್ಫಿಡೆನ್ಸ್ ಅಂತ. ನಿಮಗೆ ಹೇಗಿದೆ, ನಿಮ್ಮ ಬಳಗದಲ್ಲೆಲ್ಲ ರೆಸ್ಪಾನ್ಸ್ ಹೇಗಿದೆ? ನೀವು ಆಲ್ರೆಡಿ ಸೀರಿಯಲ್ಗಳಲ್ಲೆಲ್ಲ ಮಾಡಿದ್ದೀರಿ, ರಿಯಾಲಿಟಿ ಶೋದಲ್ಲಿ.
ಸೊ ತುಂಬ ಜನ ಟೀಸರ್ ನೋಡಿದಾಗ್ಲೇ ಓಕೆ ಇದು ಏನೋ ಒಂದು ಇದೆ ಇದರಲ್ಲಿ ತುಂಬ ಯುನೀಕ್ ಆಗಿದೆ ಅಂತ ಹೇಳಿ ಎಲ್ಲರೂ ರೆಸ್ಪಾನ್ಸ್ ಬಂದಿತ್ತು. ಬಟ್ ಟ್ರೈಲರ್ ನೋಡಿದ ನಂತರ ಓಕೆ ನಾವು ಸಿನಿಮಾ ನೋಡಲೇಬೇಕು ಇವಾಗ, ದಿಸ್ ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಅನ್ನೋ ಥರದ ರೆಸ್ಪಾನ್ಸ್ ಬಂತು. ನನ್ನ ಫ್ಯಾಮ್ಲಿಯಲ್ಲೂ ಕೂಡ ಅಷ್ಟೇ, ಒಂದು ಊರ ಕಡೆನೇ ಶೂಟಿಂಗ್ ಮಾಡಿರೋದು, ಮಂಗಳೂರು ಕನ್ನಡ. ಸೊ ನನ್ನ ಫ್ಯಾಮ್ಲಿಯಲ್ಲೂ ತುಂಬ ಜನ ಎಕ್ಸೈಟೆಡ್ ಇದ್ದಾರೆ ನಾವು ಸಿನಿಮಾ ಬಂದು ನೋಡ್ತೀವಿ ಅಂತ. ಊರಲ್ಲೆಲ್ಲ ರಿಲೀಸ್ ಆದರೆ ಅವರೆಲ್ಲರೂ ಊರಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗಿ ಸಿನಿಮಾ ನೋಡ್ತಾರೆ. ಸೊ ಅದೊಂದು, ಸೊ ನನಗೂ ಒಂಥರ ಇವಾಗ ಯಾವುದೋ ಒಂದು ದೊಡ್ಡ ಫಂಕ್ಷನಿಗೆ, ಒಂದು ಹಬ್ಬಕ್ಕೆ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಅವಾಗೆಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ ಅನ್ನೋ ಥರ ಫೀಲಿಂಗು. ಬಟ್ ಎಲ್ಲೋ ಒಂದು ಕಡೆ ಸಣ್ಣ ಭಯನೂ ಇದೆ, ಒಂದು ನರ್ವಸ್ನೆಸ್ಸು ಇದೆ. ಬಟ್ ಯಾರು ಯಾವುದೇ ಸಿನಿಮಾ ಮಾಡಿದ್ರು ಎಲ್ರಿಗೂ ಐ ಥಿಂಕ್ ಈ ನರ್ವಸ್ನೆಸ್, ಈ ಭಯ ಅನ್ನೋದು ಇಸ್ ಅ ವೆರಿ ಕಾಮನ್ ಥಿಂಗ್. ಆ್ಯಂಡ್ ಆ ಭಯ ಇಲ್ಲದೆ ಇದ್ದರೆ ನಾವು ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ಆ ಭಯ ಇಟ್ಕೊಂಡು ನಾವು ಮುಂದೆ ಹೋದರೆ ಮಾತ್ರ ನಾವು ಬೆಳೆಯೋದಕ್ಕೆ ಸಾಧ್ಯ. ಭಯ ಇಲ್ಲದೆ ಓವರ್ ಕಾನ್ಫಿಡೆಂಟ್ ಆಗಿ ನಾವು ಗೆಲ್ತೀವಿ ಅಂತ ಮುಂದೆ ಹೋದರೆ ಅವ ಬಿದ್ದ ಅಂತಾನೆ ಲೆಕ್ಕ. ಸೊ ಸೆಲೆಬ್ರೇಷನ್ ಒಂದು ಭಯ ಇದೆ, ಒಂದು ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ನಾವು ಇಷ್ಟು ದಿನದಿಂದ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಕೆಲಸ ಮಾಡಿರೋ ಒಂದು ಪ್ರಾಡಕ್ಟ್ ಇವಾಗ ಜನರಿಗೆ ತಲುಪೋದಕ್ಕೆ ಹೋಗ್ತಿದೆ ಅನ್ನೋದು ಇಸ್ ಅ ಬಿಗರ್ ಎಕ್ಸೈಟ್ಮೆಂಟ್ ಕೊಡುವಂಥ ವಿಷಯ. ಸೊ ಎಸ್, ನನಗೂ ಅದೇ ಸೇಮ್, ಫಿಂಗರ್ಸ್ ಕ್ರಾಸ್. ಯಾವ್ದಾದ್ರು ಆಫರ್ ಏನಾದ್ರು ಬಂತು? ಸಿನಿಮಾದು ಸದ್ಯಕ್ಕೆ ಒಂದು ಮಾತುಕತೆಯಲ್ಲಿದೆ, ಬಟ್ ನೋಡಬೇಕು ಹೇಗೆ ವರ್ಕ್ ಆಗುತ್ತೆ ಅಂತ. ಅಂದರೆ ಕಥೆ ಆಗಲಿ ಅಥವಾ ವಿಚಾರ ಕೆಲವೊಂದು, ಅಂದರೆ ನನ್ನ ಕೆಲವೊಂದು ಪಾತ್ರಗಳು ಬಂದಿದ್ದಿದೆ, ಅಲ್ಲಿ ಸ್ವಲ್ಪ ಕಾಮಿಡಿ ಜಾನರೇ ಇದೆ ಅದು. ಬಟ್ ಅದನ್ನ ಬಾಡಿ ಶೇಮಿಂಗ್ ಲೆಕ್ಕದಲ್ಲಿ ತೆಕೊಂಡು ಹೋಗ್ತಾರೆ. ಐ ಡೋಂಟ್ ವಾಂಟ್ ಟು ಗಿವ್ ಔಟ್ ಸಚ್ ಅ ಮೆಸೇಜ್ ಟು ಪೀಪಲ್. ಇವಾಗ ನನ್ನ ತರ ಇರೋರಿಗೆ ಅದು ಅವಮಾನ ಆದಾಗ ಆಗುತ್ತೆ. ನಂಗೆ ಅದನ್ನ ಮಾಡ್ಲಿಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ನಾನು ನೋಡಿ ಯೋಚನೆ ಮಾಡಿ ಪಾತ್ರಗಳನ್ನ ಪಿಕ್ ಮಾಡ್ತಾ ಇದ್ದೇನೆ. ಸಂತೋಷ್, ಯಾವುದಾದ್ರೂ ಈಗ ಈ ಸಿನಿಮಾ ಸಕ್ಸಸ್ ಆಯಿತು ಅಥವಾ ಇದರಲ್ಲಿ ನೀವು ತುಂಬ ಕಲ್ತ್ಕೊಂಡಿದ್ದೀರಿ, ಯಾವುದಾದ್ರು ದೊಡ್ಡ ಬಜೆಟ್ ಸಿನಿಮಾ ಮಾಡಬೇಕು, ದೊಡ್ಡ ಹೀರೋಗಳನ್ನ ಹಾಕ್ಕೊಂಡು ಒಂದು ಕಮರ್ಷಿಯಲ್ ಸಿನಿಮಾ ಕೊಡಬೇಕು, ಆ ಥರದ್ದೊಂದು ಯೋಚನೆ ಏನಾದರೂ ಇದೆಯಾ? 100% ಇದೆ. ಸಬ್ಜೆಕ್ಟ್ಗಳು ರೆಡಿ ಇವೆ. ಆ್ಯಂಡ್ ಈಗಿನ ಅಂದರೆ ನಾವು ಪ್ರೊಡಕ್ಷನ್ ಹೌಸ್ ಆಗಿ ನಾವು ನಮ್ಮದು ಪ್ರೊಡಕ್ಷನ್ ಹೌಸಲ್ಲಿ ನಾವಂತೂ ಸ್ಕ್ರಿಪ್ಟ್ ಮಾಡ್ತಾನೆ ಇರ್ತೀವಿ. ಒಂದಷ್ಟು ಸ್ಕ್ರಿಪ್ಟು, ಒಂದಷ್ಟು ಡಿಫ್ರೆಂಟ್ ಜಾನರ್ ಸ್ಕ್ರಿಪ್ಟುಗಳು ರೆಡಿ ಇವೆ. ಪ್ರೊಡ್ಯೂಸರ್ ಹುಡುಕೋದು, ಪ್ರೊಡ್ಯೂಸರನ್ನು ಕರೆಯೋದು, ಮೀಟಿಂಗ್ ಮಾಡೋದು ನಡೀತಾನೆ ಇದೆ. ಅಫ್ಕೋರ್ಸ್ ಅದೊಂದು ಆಸೆ. ಯಾವುದು ದೊಡ್ಡ ಬಜೆಟ್ ಅಂತ ಹೇಳಿದರೆ, ಒಂದು ಆ ಸಿನಿಮಾ ಅಂತ ಹೇಳಿದರೆ ಅದು ಫ್ಯಾಂಟಸಿ. ಆ ಲೆವೆಲ್ ಆಫ್ ಸಿನಿಮಾನೂ ತುಂಬ ಇಷ್ಟ, ಅದು ಮಾಡಬೇಕು ಅಂತ ಇದೆ. ಆ್ಯಂಡ್ ಇದರ ಜೊತೆಯಲ್ಲಿ ನಾನು ಇನ್ನೊಂದು ಬ್ರಿಡ್ಜ್ ಮ್ಯಾನ್ ಅಂತ ಅನೌನ್ಸ್ ಮಾಡಿದ್ದೀನಿ. ಹೌದು ಗಿರೀಶ್ ಭಾರದ್ವಾಜ್ ಅವ್ರದ್ದು. ಅದು ಬಯೋಪಿಕ್. ಅದು ಅಷ್ಟೇ, ಅದು ಆ್ಯಕ್ಚುಲಿ ತುಂಬ ಒಂದು ಹೈಬ್ರಿಡ್ ಸಿನಿಮಾ ಆಗುವ ಎಲ್ಲ ಲಕ್ಷಣಗಳಿವೆ. ಅದಕ್ಕೆ ನಾವು ವಿ ಆರ್ ಬಿಗ್, ಯಾರಾದರೂ ಆ ಸೆಲೆಬ್ರಿಟಿ ಆ್ಯಂಡ್ ಸ್ಟಾರ್ಸ್ ಇದನ್ನು ನೋಡ್ತಾ ಇದ್ದೀವಿ. ಹೌದು, ಅದು ಅನೌನ್ಸ್ ಮಾಡಿದ್ವಿ. ಒಂದಷ್ಟು ವರ್ಕು ಆಗಿದೆ ಅದೆಲ್ಲನೂ. ಸೊ ಅದರ ಮಧ್ಯದಲ್ಲಿ ಬ್ಲೌಸ್ ಬಂತು. ಸೊ ಅದನ್ನು ತಿರುಗಿ ಈ ಸಿನಿಮಾ ಆದ್ಮೇಲೆ ಅದು ವರ್ಕ್ ಸ್ಟಾರ್ಟ್ ಆಗುತ್ತೆ. ಹೌದು, ಹಿಂಗಿದೆ ಮೇಡಮ್. ಬರಿತಾ ಇದ್ದೀನಿ. ಒನ್ಸ್ ಅಗೇನ್ ರಿಯಲ್ ಲೈಫ್ ಕಂಟೆಂಟ್ ರಿಲೇಟೆಡ್. ಬಟ್ ಈ ಸಿನಿಮಾದ ಆದ ಮೇಲೆ ವಿ ವಿಲ್ ಅನೌನ್ಸ್. ನೀವು ಹೇಗೆ ಇಂಟ್ರೆಸ್ಟ್ ಇಂದ ಅಥವಾ ಹಳೆ ಕತೆ ಫ್ಯಾಷನ್ ಇರೋದ್ರಿಂದ ನೀವೇನಾದರೂ? ಇಲ್ಲ, ಆವಾಗ ಸುಳ್ಯದಲ್ಲಿ ಪರಿಚಯ ಇತ್ತು. 2008 ಇಬ್ಬರು, ಐ ಮೀನ್ ಮ್ಯಾರಿಡ್. ಸೊ ಆಮೇಲೆ ನಂದು ಅಫ್ಕೋರ್ಸ್ 2008ಇಂದನೇ ನಾವು ಪ್ರೊಡಕ್ಷನ್ ಹೌಸ್ ರಿಜಿಸ್ಟರ್ ಮಾಡಿದ್ದೆ. ನಾನು ಅಡ್ವರ್ಟೈಸ್ಮೆಂಟಲ್ಲಿದ್ದೆ, ಶಿ ವಾಸ್ ಇನ್ ಟೆಲಿವಿಷನ್. ಸೊ ಆವಾಗ ನಮ್ಮದೇ ಕಂಪನಿ ಫಾರ್ಮ್ ಮಾಡಿದ್ವಿ. ಆಸೆ ಏನಿತ್ತು ಅಂತ ಹೇಳಿದರೆ ಒಳ್ಳೆ ಸಿನಿಮಾ ಮಾಡಬೇಕು ಇಷ್ಟೇ. ಸೊ ಅಂದರೆ ಅಡ್ವರ್ಟೈಸ್ಮೆಂಟ್ ಇದು ನನ್ನ ಕೆರಿಯರಲ್ಲಿ ಒಂಚೂರು ಲೇಟ್ ಆಗಿ ನಂಗೆ ಗೊತ್ತಾಯಿತು. ನಾನು ಸುಳ್ಯದಲ್ಲೆಲ್ಲ ನಾವು ರೆಗ್ಯುಲರ್ ಸ್ಟಡೀಸು ಇದರ ಬಗ್ಗೆ ಇರ್ತೀವಿ. ಸೊ ಈ ಅಡ್ವರ್ಟೈಸ್ಮೆಂಟ್ ಫೀಲ್ಡಿಗೆ ಬಂದ ಮೇಲೆ ನನಗೆಲ್ಲ ಕಲ್ತ್ಕೊಂಡು ಸೊ ಮಾಡಬೇಕಾದ್ರೆ 2010-12ಇಂದ ವಿ ಆರ್ ವೆರಿ ಸೀರಿಯಸ್ ಅಬೌಟ್ ದ ಮೇಕಿಂಗ್ ಸಿನಿಮಾಸ್. ಸೊ ಅದಕ್ಕೋಸ್ಕರನೇ ಪ್ರೊಡಕ್ಷನ್ ಹೌಸನ್ನು ಸ್ಟ್ರಾಂಗ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ದ ಕಾರ್ಪೊರೇಟ್ ಲೆವೆಲ್ ಆಫ್ ನಡೀತಾ ಇದೆ. ನಮಗೆ ಒಂದಷ್ಟು ಫಂಡರ್ಸ್ ಜೊತೆಯಲ್ಲಿದ್ದಾರೆ. ಈಗ ಇದೇ ಸಿನಿಮಾಕ್ಕೆ ಹೇಳೋದಿದ್ರೆ ಶಾಂತನು ಅವ್ರು ಇರ್ಬೋದು, ನಮ್ಮ ಶಿವು ಇರ್ಬೋದು, ಗಿರೀಶ್ ಇರ್ಬೋದು,
ಆ್ಯಂಡ್ ನಿರಂಜನ್ ಅವರಿರ್ಬೋದು, ಗಿರೀಶ ಬಿ ಅವರಿರ್ಬೋದು. ಆ್ಯಂಡ್ ದಿಸ್ ಈಸ್ ಒನ್ ಸ್ಟ್ರಕ್ಚರ್ ಆಫ್ ಪ್ರೊಡಕ್ಷನ್ ಹೌಸ್. ದ ಹೋಲ್ ಸ್ಟ್ರಕ್ಚರ್ ಆ ಥರ ನಡೀತಿದೆ. ಆ್ಯಂಡ್ ಟೆಕ್ನಿಕಲ್ ವೈಸ್ ಇದ್ದರೆ ಈಗ ರಘು ಇರ್ಬೋದು, ಸೊ ನಮ್ಮ ಕಂದಾಯ ಇರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ದೀಸ್ ಆರ್ ಆಲ್ ದ ಕೊಲಾಬೊರೇಷನ್ಸ್ ಟುಗೆದರ್. ಸೊ ಈ ಥರ ಪ್ಲ್ಯಾನ್ ಮಾಡಿ ನೆಕ್ಸ್ಟ್ ಪಿಕ್ಚರು ಅಷ್ಟೇ ಮೇಡಮ್. ಅದೇನು ಹೇಳ್ತೀವಿ, ನಮಗೆ ಸರಿಯಾದ ಸಬ್ಜೆಕ್ಟ್ಗೆ ಪ್ರೊಡ್ಯೂಸರ್, ಈಗ ರವಿಕೆ ಪ್ರಸಂಗಕ್ಕೂ ನಾವು ಪ್ರೊಡ್ಯೂಸರ್ ಹುಡುಕಿದ್ವಿ. ಆದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಿಲ್ಲ. ಒಂದು ತಿಂಗಳು ನಮ್ಮ ಟಾರ್ಗೆಟ್ ಇತ್ತು. ಒಂದು 5-6 ಜನರನ್ನು ಮೀಟ್ ಮಾಡಿದ್ವಿ. ಎಲ್ಲರೂ ಸೂಪರ್ ಅಂತಂದ್ರು ಸ್ಕ್ರಿಪ್ಟು. ಬಟ್ ಪ್ರಾಬ್ಲಮ್ ಅವ್ರದ್ದು ಪ್ರೊಡಕ್ಷನ್ ಬರ್ಬೇಕಾದ್ರೆ ಅವರಿಗೆ 20 ತಲೆಗೆ ಹೋಗುತ್ತೆ. ತಪ್ಪಿಲ್ಲ, ಅವರು ಹೆಂಗೆ ಇದನ್ನು ತಗೊಳ್ತಾರ ಜನ, ತಗೊಳ್ಳಲ್ವ, ಇದು ಇಲ್ಲಿ ಹಿಂಗೆಲ್ಲ. ಬಟ್ ನಾವು ಧೈರ್ಯ ಮಾಡಿದ್ವಿ ಬಿಕಾಸ್ ಆಫ್ ದಿಸ್ ಸ್ಟ್ರಕ್ಚರ್ ಆಫ್ ಪ್ರೊಡಕ್ಷನ್. ಇದಿಷ್ಟು ಮಾಡಬೇಕು ಅಂದರೆ ನಂಗೆ 10 ವರ್ಷ ಹುಟ್ಟಿತ್ತು. ಒಂದು ಕಂಪನಿ ಅಂತ ಹೇಳಿದರೆ 1 ಡಿಕೇಡ್ ಬೇಕು ಅಂತ ಹೇಳ್ತಾರೆ. ಸೊ ಇವಾಗ ನಾವು ಕಾನ್ಫಿಡೆನ್ಸ್ ಇದ್ದೀವಿ ಈ ಸಿನಿಮಾದಲ್ಲಿ. ಹೌದು ಈ ಸಿನಿಮಾದಲ್ಲಿ ಅದು ಏನೇ ಇರಲಿ, ಸಿನಿಮಾ ಮಾಡಿದ ಮೇಲೆ ನಾವು ಇವಾಗ ಡಿಸೈಡ್ ಮಾಡಿ ಸಿನಿಮಾ ಮಾಡಬೇಕಾದ್ರೆ ಗೊತ್ತು ರಿಲೀಸ್ ಮಾಡಲೇಬೇಕು. ಸೊ ಪುನಃ ಇನ್ನೊಂದೇನು, ಇಲ್ಲಿವರೆಗೆ ಕೆಲವು ಸಿನಿಮಾ ಮಾಡಿದ್ದು ನಾವು ರಿಲೀಸ್ ಮಾಡಿಲ್ಲ ಅಥವಾ ಡಿಲೇ ಆಗಿದೆ, ಇಲ್ಲ ಇನ್ನೇನೋ ಸಮಸ್ಯೆಗಳು. ಬಟ್ ಇದಲ್ಲ, ಇದು ಆ ಸ್ಟ್ರಕ್ಚರಲ್ಲಿ ಮಾಡಿದ್ವಿ. ಆ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಜನಕ್ಕೆ ಕೊಡ್ತಾ ಇದ್ದೀವಿ. ಜನ ಎಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳುವ ಒಂದು ಖುಷಿ ಇದೆ ಆ್ಯಂಡ್ ಮೆಸೇಜ್ ಇದೆ ಅಂತ ಜನ ಇದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಕುಟುಂಬ ಅಂತೇಳಿ ಹೇಳಿದ್ರಂತೂ ಈಗ ನೀವೇ, ಯು ಲುಕ್ ವೆರಿ ಬ್ಯೂಟಿಫುಲ್ ಇನ್ ಸಾರಿ ಆ್ಯಂಡ್ ಯು ಆರ್ ವೇರಿಂಗ್ ಒನ್ ಸಿಂಪಲ್ ರವಿಕೆ ಪ್ರಸಂಗ ಆದ್ರಿಂದ ನಾನು ಇವತ್ತು ವೆರಿ ನೈಸ್. ನೀವು ಒಂದು ಸಿಂಪಲ್ ರವಿ. ಆಮೇಲೆ ನಾನು ಅದು ಸಿಕ್ಕಾಪಟ್ಟೆ ಅನುಭವಿಸಿದ್ದೀನಿ. ನಾನು ಮದುವೆ ಆದಾಗ ನಾನು ತುಂಬ ಸಣ್ಣ ಇದ್ದೆ. ಬ್ಲೌಸು ಮದುವೆ ಆದಮೇಲೆ ಬ್ಲೌಸ್ ಏನಾದ್ರು ಟೈಲರ್ ಹತ್ರ ಕೊಟ್ಟರೆ ತಗೊಂಡು ಬರೋ ಹೊತ್ತಿಗೆ ನಾನು ದಪ್ಪಾಗಿರ್ತಿದ್ದೆ. ದೊಡ್ಡ ಸಮಸ್ಯೆ ಆಗಿದೆ. ವೆರಿ ನೈಸ್ ಆಫ್ ಯು ಮೇಡಮ್. ಈಗ ಅಂದರೆ ನೀವು ಇವತ್ತು ಸಾರಿಯಲ್ಲಿ ಬಂದದಂತೂ, ಸೊ ಅದೇ ಇದು ನಿಮಗೆ ಕನೆಕ್ಟ್ ಆಗಿಯೇ ಆಗುತ್ತೆ. ಆ್ಯಂಡ್ ಆ ಲೆಕ್ಕದಲ್ಲಿ ಇದನ್ನು ನಾವು ರೀಚ್ ಮಾಡಬೇಕು ಅಂತ. ಮತ್ತೆ ಈಗ ಬ್ಲೌಸ್ ಹೊಲಿಯೋದಂದ್ರೆ ಅದು ದೊಡ್ಡ ಬಿಸ್ನೆಸ್. ಈಗ ಬೆಂಗಳೂರಲ್ಲಿ 20,000 ಸಾರಿ 2,000 ಇದ್ರು ಬ್ಲೌಸ್ 5,000 5,000 10,000 20,000 ಅಂದರೆ ಅಫ್ಕೋರ್ಸ್. ಆ್ಯಂಡ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಟೈಲರ್ಸ್. ಇದು ನಾನು ಹೇಳ್ತಾ ಇರೋದು, ಪಾಪ ಅವರ ಪ್ರೊಫೆಷನ್ ಹಂಗಿದೆ, ಯಾವುದರಲ್ಲೂ ಹಂಗಿದೆ. ಬಟ್ ಅದೇ ನಾನು ಎಲ್ಲೋ ಹೇಳ್ತಾ ಇದ್ದೆ, ಹೆಣ್ಣು ಅಂತೇಳಿ ಹೇಳಿದರೆ ಅದೊಂದು ಆ ಒಂದು ಸ್ಟ್ರಕ್ಚರ್ ಬೇರೆ. ಆ್ಯಂಡ್ ಅದರಲ್ಲೂ ರವಿಕೆ ಅವರ ಕಾಸ್ಟ್ಯೂಮ್ಸ್ ಅಂತೇಳಿ ಹೇಳಿದರೆ ಅದೊಂದು. ಸೊ ಈಗ ಸಲ್ವಾರ್ ಹಾಕೋದಿರ್ಬೋದು, ಅವರು ಆ ಅಟೈರ್ಸ್ ಇರ್ಬೋದು, ಅದರಲ್ಲಿ ಸೀರೆ ಎಷ್ಟು ಚಂದ ಕಾಣೋದು ಅಂದರೆ ಆ ಬ್ಲೌಸಿಂದಾಗಿಯೇ ಚಂದ ಕಾಣೋದು. ಸೊ ಆ ಲೆಕ್ಕದಲ್ಲಿ ರವಿಕೆ ಅಂತ ಹೇಳಿದ್ರೆ ಆ ಪ್ರಾಶಸ್ತ್ಯ ಇದೆ ಅಷ್ಟೇ. ಟೈಟಲ್ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಚೈತ್ರ ಅಂತೂ. ಹೌದು. ನೀವೇನಾದ್ರು ಹಾಡ್ತೀರಾ 1-2 ಲೈನ್ ಈ ದಿನದ ವೀಕ್ಷಕರಿಗೆ? ಹಾಡಿ. ಸಂಸಾರನೇ ಉಪ್ಪು ಹುಳಿ ಖಾರ ಸಿಹಿ ಕಹಿ, 108 ಮಂಡೆ ಬಿಸಿ ಡ್ರಾಮಾ ಗಮ್ಮತ್ತಿಲ್ಲಿ, ಸರಿ ತಪ್ಪು ಸ್ವರ ಅಪಸ್ವರ ಎನ್ನೋರಿಲ್ಲಿ, ಪ್ರೀತಿ ಗೀತಿ ಇತ್ಯಾದಿಯ ಲೆಕ್ಕಾಚಾರದಲ್ಲಿ, ಪ್ರೀತಿ ಚೂರು ಏರುಪೇರು ಆದ್ರೂ ಲೈಫು ಬೋರು, ಬ್ರೇಕಿಂಗ್ ನ್ಯೂಸು ಜೋರು ಆದ್ರೂ ಪಾಪದ ಹಾಟು ಚೂರು, ಸಂಸಾರನೇ ಹಾಸ್ಯ ಲಾಸ್ಯದ ಪ್ರಸಂಗನೇ, ರವಿ ರವಿ ರವಿಕೆ ಪ್ರಸಂಗ, ಲವಲವಿಕೆಯ ನಟರಂಗ, ರವಿ ರವಿ ರವಿಕೆ ಪ್ರಸಂಗ, ಜನಮನ ಸೆಳೆವ ಪ್ರಸಂಗ. ತುಂಬ ಚೆನ್ನಾಗಿತ್ತು. ಇವರು ಹಾಡ್ಬೋದಿತ್ತು. ಅಫ್ಕೋರ್ಸ್ ಹೌದು. ಬಟ್ ಅದು ಪ್ರೊಫೆಷನಲಿ ಬರುವಾಗ ಒಂದದಕ್ಕೆ ಮೀಟರ್ ಸ್ಕೇಲ್ ಅಂತ ಇರುತ್ತೆ ಅಷ್ಟೇ. ಇಲ್ಲದಿದ್ರೆ ಅಫ್ಕೋರ್ಸ್ ನಮಗೂ ಅದಿತ್ತು. ಬಟ್ ನೆಕ್ಸ್ಟ್ ಪಿಕ್ಚರ್ ಎಲ್ಲವರು ಇವರು ಬೇಕೇ ನಮ್ಮ ಜೊತೆ. ಸಂತೋಷ್ ಅವರೇ, ಈಗ ನಿಮ್ಮ ಸಿನಿಮಾಕ್ಕೆ ಅಸೋಸಿಯೇಟ್ ಪ್ರೊಡ್ಯೂಸರ್ ಆಗಿ ಕಂದಾಯ ಶೆಟ್ಟಿ ಅವರು, ಹೆಂಗೆ ನೀವು ನಿಮ್ಮ ಇದಾಯಿತು, ಭೇಟಿ ಆಯಿತು, ಹೆಂಗೆ ನಿಮಗೆ ಅಂದರೆ ಅಸೋಸಿಯೇಟ್ ಪ್ರೊಡ್ಯೂಸರ್? ಹೌದು ಮೇಡಮ್. ಇದು ನಾನು ಇದನ್ನು ಕೆಲವು ವಿಷಯವನ್ನು ಯಾಕೆ ಹೇಳ್ತೀನಿ ಅಂದರೆ, ಆ್ಯಸ್ ಎ ಸಿನಿಮಾ ಮೇಕರ್ ಆ್ಯಂಡ್ ಇನ್ನೊಬ್ಬರಿಗೂ ಹೊಸ ಸಿನಿಮಾ ಮೇಕರ್ಸಿಗೂ ಹೇಗೆ ಸ್ಟ್ರಾಂಗ್ ಬೇಕಾಗುತ್ತೆ ಆ್ಯಂಡ್ ಅಥೆಂಟಿಸಿಟಿ ಬೇಕಾಗುತ್ತೆ ಅಂತ ಹೇಳಲಿಕ್ಕೆ, ಫಸ್ಟು ಶೆಟ್ರ ವೆಲ್ಕಮ್. ನಿಮ್ಮನ್ನು ನಾನು ಇಂಟರ್ವ್ಯೂ ಮಾಡ್ತೀನಿ. ಏನು ಮೇಡಮ್, ನಾವು ಊರವರಾದ್ವಿ. ಧೈರ್ಯ ಮಾಡಿ ನಿಮ್ಮ ಜೊತೆ ನಿಂತಿದ್ದಾರೆ. ಹೌದು, ಅದು ಮುಖ್ಯ. ಹೌದು. ಅಂದರೆ ಇಲ್ಲಿ ಒಂದು ಫಸ್ಟ್ ವಿಷಯ ಏನಾಗುತ್ತೆ ಅಂತ ಹೇಳಿದರೆ ಮೇಡಮ್, ಒಂದು ಫ್ರೆಂಡ್ಶಿಪ್ಪು. ಸೊ ನಮ್ಮದೊಂದು 10-12 ವರ್ಷದ ಫ್ರೆಂಡ್ಶಿಪ್ಪು. ಸೊ ನನಗೆ ಈಗ ಅಂತಲ್ಲ, ನಂದು ಕೆಲವು ಹೇಗಿತ್ತು ನನ್ನ ಪರ್ಸನಲಿ ಅಂತೇಳಿ ಹೇಳಿದರು, ಎಷ್ಟೋ ಸಲ ನನಗೊಂದು ಯಾವುದೋ ಒಂದು ಇದು ಬೇಕು, ಎಂಥ ಒಂದು ಸಿಸ್ಟಮ್ ಬೇಕು. ಆವಾಗ ನಮ್ಮ ಹತ್ರ ಫುಲ್ ಕ್ಯಾಶ್ ಕೊಟ್ಟು ತಗೊಳ್ಳಿಕ್ಕೆ ನಮ್ಮ ಹತ್ರ ಇರಲ್ಲ, ಅಥವಾ ಇನ್ನೇನೋ ಅಷ್ಟು ಈಗ ಒಂದು ಕ್ಯಾಮ್ರಾ ಬೇಕು. ಆಗ ಏನಾಗುತ್ತೆ, ಈ ಫ್ರೆಂಡ್ಸ್ ಹತ್ರ ಕೇಳೋದು ಅದು ಇದು ಎಲ್ಲ ಮಾಮೂಲು.
ಹಂಗೆ ನಾವು ಶೆಟ್ರು ನಾನು ಪರಿಚಯ ಆದ್ವಿ. ಸೊ ಬ್ಯಾಕ್ ಬೋನ್ ಥರ ಹೌದು ನಾವು ಶೆಟ್ರು ಪರಿಚಯ ಆದ್ವಿ. ಆ್ಯಂಡ್ ಒಂದಷ್ಟು ಪ್ರಾಜೆಕ್ಟ್ಗಳಲ್ಲಿ ಅವರು ನನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ರು. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್ ಒಂದೇ ಇಂಟೆನ್ಷನ್ ಅಲ್ಲ. ಶೆಟ್ರಿಗೆ ನಾನು ಹೇಳ್ತಾ ಇದ್ದೆ, ಶೆಟ್ರ ಇನ್ವಾಲ್ವ್ ಆಗಿ ಒಂದು ಒಳ್ಳೆ ಪ್ರಾಜೆಕ್ಟ್ ಇರುವಾಗ ಇನ್ವಾಲ್ವ್ ಆಗಿ. ಹಾಗಂತ ಕೆಲವು ಸಲ ಅವ್ರು ಹೇಳ್ತಾ ಇದ್ರು, ಸರ್ ಯಾಕೆ ಇಂಥ ಪಿಕ್ಚರ್ ಮಾಡಬಾರ್ದು. ಇವಾಗ ಒಂದು ನೀವು ಆವಾಗ ಇನ್ನೊಂದು ಯಾವುದೋ ಇಂಟರ್ವ್ಯೂವಲ್ಲಿ ಕೇಳಿದ್ರಿ, ಸಂತೋಷ್ ನಿಮಗೆ ಮಾಸ್ ಪಿಕ್ಚರ್ ಮಾಡೋದು ಅಥವಾ ಬಿಗ್ ಬಜೆಟ್. ಈಗ ಶೆಟ್ರು ಆ್ಯಕ್ಚುಲಿ ಅಂಥ ಫಾಲೋವರು. ಇವರು ಪಕ್ಕಾ ಸಿನಿಮಾವನ್ನು ಫಸ್ಟ್ ಡೇ ಫಸ್ಟ್ ಶೋ ರಾತ್ರಿ ಹೋಗಿ ನೋಡುವವರು ಆ್ಯಂಡ್ ಆ ಒಂದು ಸೆಲೆಬ್ರೇಷನ್ ಮಾಡುವವರು. ಬಟ್ ನಾನು ಎಷ್ಟೋ ಸಲ ಹೇಳ್ತಿದ್ದೆ, ಶೆಟ್ರ ಅಂಥ ಪಿಕ್ಚರ್ ಮಾಡಬೇಕು ಅಂತ ಹೇಳಿದರೆ ಅದರ ಸ್ಕೇಲ್ ಈಸ್ ಡಿಫ್ರೆಂಟ್, ಅದರ ಡಿಸೈನಿಂಗ್ ಈಸ್ ಡಿಫ್ರೆಂಟ್, ಅದರ ಸ್ಟ್ರಕ್ಚರ್ ಈಸ್ ಡಿಫ್ರೆಂಟ್, ಪ್ರೊಡಕ್ಷನ್ ವ್ಯಾಲ್ಯೂ ಈಸ್ ಡಿಫ್ರೆಂಟ್. ಆ್ಯಂಡ್ ಇನ್ನೊಂದು ನಾನು ಹೇಳ್ತಿದ್ದೆ, ಶೆಟ್ರ ಒಂದು ಒಳ್ಳೆ ಪಿಕ್ಚರ್ಗೆ ಒಳ್ಳೆ ಪ್ರಾಜೆಕ್ಟ್ ಇರುವಾಗ ಅಸೋಸಿಯೇಟ್ ಆಗಿ ಅಂತ. ಆ ಥರ ನಾವು ಈ ಪಿಕ್ಚರ್ಗೆ ಅಸೋಸಿಯೇಟ್ ಆದ್ವಿ. ಅಂದರೆ ಒಂದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಒಂದು ಪ್ರೊಡಕ್ಷನ್ ಹೌಸಿಗೆ ಒಂದು ನಾಟ್ ಓನ್ಲಿ ಮನಿ, ಆ ಸ್ಟ್ರಕ್ಚರಿಂಗ್ ಇರ್ಬೋದು, ನಮಗೆ ಲೊಕೇಶನ್ಸ್ ಇರ್ಬೋದು. ನಮ್ಮ ಒಂದು ಸಿನಿಮಾ ಅಂತ ಮಾಡುವಾಗ A to Z ಮೇಡಮ್, ಅಲ್ಲಿ ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಪ್ರೊಡಕ್ಷನಿಂದ ಹಿಡಿದು ಆ್ಯಂಡ್ ನಮಗೆ ಸಾಥ್ ಕೊಡುವವರು ನಮಗೆ ಎಲ್ಲರ ಅಗತ್ಯ ಬೀಳುತ್ತೆ. ಅಂದರೆ ಸಿನಿಮಾಕ್ಕೋಸ್ಕರ, ನಾಟ್ ಅ ಪರ್ಸನಲ್. ಸೊ ಸಿನಿಮಾಕ್ಕೋಸ್ಕರ ನಾವು ಫಸ್ಟ್ ಆಫ್ ಆಲ್ ಒಂದು ಕನಸು ಕಂಡಿರ್ತೀವಿ, ಅದನ್ನೊಂದು ಹಿಂಗೆ ವಿಜುವಲ್ ಬೇಕು ಅಂತ ಹೇಳಿರ್ತೀವಿ. ಆವಾಗ ನಮಗೆ ಜನಗಳು ಈ ಟೈಟ್ ಬಜೆಟ್ ಕಾನ್ಸೆಪ್ಟು ಇರುತ್ತೆ. ಹಾಗಂತ ಈಗ ಆ ಸಿನಿಮಾಕ್ಕೊಂದು ಕಾರ್ ಬೇಕಾ, ಕಾರ್ ಬೇಕೆ. ಆಗೇನು ಮಾಡ್ತೀವಿ, ನಮ್ಮ ಶೆಟ್ರ್ ಅಂತವರು ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ, ಶೆಟ್ರ ಇಂಥದ್ದು ಬೇಕು. ಅವ್ರು ಏನು ಮಾಡ್ತಾರೆ, ಸಂತೋಷನ ನಂಬ್ಕೊಳ್ತಾರೆ ಆ್ಯಂಡ್ ಡೈರೆಕ್ಟ್ರನ್ನ ನಂಬ್ಕೊಳ್ತಾರೆ. ಆ ಸಿನಿಮಾಕ್ಕೆ ಇದು ಇದ್ದರೆ ಚಂದ ಇರ್ತದೆ ಅಂತ ಇರ್ತದೆ, ಅವ್ರದ್ದು ಬೇರೆ ಯಾವುದೇ ಇಂಟೆನ್ಷನ್ ಇರಲ್ಲ. ಹಾಗೆ ಈ ದೃಷ್ಟಿಗೆ ನಮಗೆ ಇವಾಗ ಶಾಂತನು ಅವರಿರ್ಬೋದು ಈ ಸಿನಿಮಾಕ್ಕೆ ಪರ್ಟಿಕ್ಯುಲರು, ಆ್ಯಂಡ್ ಗಿರೀಶ ಬಿ ಅವರಿರ್ಬೋದು, ಆ್ಯಂಡ್ ಶಿವರುದ್ರಯ್ಯ ಇರ್ಬೋದು, ನಿರಂಜನ್ ಇರ್ಬೋದು, ಇವರಿಗೆ ಆ್ಯಂಡ್ ಕಂದಾಯ ಶೆಟ್ಟರ್ ಇರ್ಬೋದು. ಐ ವಾಂಟ್ ಟು ಥ್ಯಾಂಕ್ ದಮ್ ಫ್ರಮ್ ದ ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಹೌಸ್ ಆ್ಯಸ್ ವೆಲ್ ಆಸ್ ಮೈ ಪರ್ಸನಲ್. ಇನ್ನೊಂದು ನಾವು ಶೂಟ್ ಮಾಡಿದ್ದನ್ನು ಹೇಳಲೇಬೇಕು. ಸುಳ್ಯದಂತಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಸುಳ್ಯ ಜನರ ಪ್ರೀತಿ ಇರ್ಬೋದು, ನನ್ನ ಅಪ್ಪ ಅಮ್ಮ ಇರ್ಬೋದು, ನನ್ನ ಮಾವ ಸಂಪಾಜೆಯಲ್ಲಿರುವವರು ಇರ್ಬೋದು, ನಾವು ಶೂಟ್ ಮಾಡಿದ ಮನೆ ಕಂಪೆನಿ ತೋಟ ಅಂತ ಏನಿದೆ, ನವೀನ್ ಅಣ್ಣ ಆ್ಯಂಡ್ ಅವರ ವೈಫ್ ಇರ್ಬೋದು, ಫ್ಯಾಮಿಲಿಯವ್ರು ಇರ್ಬೋದು. ಆ್ಯಂಡ್ ಅದೇ ಒಂದು ಸಿನಿಮಾದಲ್ಲಿ ಒಂದೇ ಮನೆ ಸಾನ್ವಿದು, ಬಟ್ ನಾವು ಶೂಟ್ ಮಾಡಿದ್ದು 3 ಮನೆ. ಸೊ ಅದು ನನ್ನ ಇನ್ನೊಂದು ಪಾರ್ಟ್ ನನ್ನ ಬ್ರದರೇ ಇರ್ಬೋದು, ಬ್ರದರ್ ಕೇಶವ ಪ್ರಸಾದ್ ತೊಡಿಕಾನ ಇರ್ಬೋದು, ಆ್ಯಂಡ್ ಅಲ್ಲಿಯ ತೊಡಿಕಾನದ ಆಸ್ಪಾಸ್ ಜನ ಇರ್ಬೋದು, ಜಯನಗರ ಇರ್ಬೋದು, ಮೊಹಮ್ಮದ್ ಮುತ್ತತ್ತೋಡಿ ಅಂತ ಅವರ ಮನೆಯನ್ನು ನಾವು ಟೇಲರ್ ಅಂಗಡಿ ಮಾಡಿಬಿಟ್ವಿ. ಸೊ ಅದು ಹೆಂಗಿತ್ತು ನಮಗೆ ಆ ಏರಿಯಾದಲ್ಲಿ ಆ ಮನೆಯೇ ನಮಗೆ, ಅಂದರೆ ಐ ಆಮ್ ಟಾಕಿಂಗ್ ಅಬೌಟ್ ದ ಸ್ಟ್ರಕ್ಚರ್. ಒಂದು 10 ವರ್ಷದ ಹಿಂದೆ ಒಂದು ಸಣ್ಣ ಟೈಲರ್ ಶಾಪ್ ಅಂದ್ರೆ ಹೊರಗಡೆನೆ ಹಾಕಿರೋದೆಲ್ಲ, ಅಲ್ಲೇ ಹೊರಗಡೆನೆ ಮಿಷಿನ್ ಇರೋದು, ಆ ಕಟ್ಟೆಯಲ್ಲೇ ಇರೋದು ನಮ್ಮ ಊರಲ್ಲಿ. ಸೊ ಅದು ನನಗೆ ಪ್ರಾಪರ್ ಆಲ್ಟ್ರೇಷನ್ ಎಲ್ಲ ಮಾಡಿಸೋರು. ಹೌದು ಕರೆಕ್ಟ್. ಸೊ ಈ ವಿಷಯದಲ್ಲಿ ನನ್ನ ಟೆಕ್ನಿಕಲ್ ಕ್ರ್ಯೂ ಇರ್ಬೋದು, ಕ್ಯಾಸ್ಟಿಂಗ್ ಎಲ್ಲ ಆ್ಯಕ್ಟರ್ಗಳಿಗಿರ್ಬೋದು, ಫಸ್ಟ್ ಥಿಂಗ್ ನಾನು ಐ ವಾಂಟ್ ಟು ಥ್ಯಾಂಕ್ ದಮ್ ಮೈ ಬಾಟಮ್ ಆಫ್ ಹಾರ್ಟ್. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಶೆಟ್ರ ಬಗ್ಗೆ ಈಗ ಶೆಟ್ರ್ ಹೇಳಬೇಕು. ಅದೇ ಈಗ ನಿಮಗೆ ಹೇಗೆ ಸಂತೋಷ್ ಜೊತೆ? ಸಂತೋಷ್ ಅವರು ನಮಗೆ ಒಂದು 10-12 ಇಯರ್ಸಿಂದ ಪರಿಚಯ. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಅವ್ರಿಗೆ ಮೂವಿಯಲ್ಲಿ 24 ಕ್ರಾಫ್ಟ್ ಇದ್ದರೆ ಎಲ್ಲ ಕ್ರಾಫ್ಟಲ್ಲೂ ಅವರು ವರ್ಕ್ ಮಾಡಿದ್ದಾರೆ ಮತ್ತು ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ. ಸೊ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅವ್ರಿಗೆ ಮೂವಿ ತೆಗೆಯೋದಕ್ಕೆ ಯಾವುದೇ ಥರ ತೊಂದರೆ ಇರಲ್ಲ. ಯಾವುದೇ ಸಬ್ಜೆಕ್ಟ್ ಕೊಡಲಿ ಅವ್ರು ತೆಗೆಯೋ ಕೇಪಬಲ್ ಇದೆ ಅವ್ರಿಗೆ. ನಾನು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ದೀನಿ. ನಾನು ಎಲ್ಲ ಭಾಷೆ ಮೂವಿ ಇರೋದಕ್ಕೆ ನಮ್ಮ ಕನ್ನಡ ಮೂವೀಸು ನೋಡಿ, ಒಂದೊಂದು ಊರಲ್ಲಿ ಒಂದು 50 ಸಬ್ಜೆಕ್ಟ್ ಮಿನಿಮಮ್ ಸಿಗುತ್ತೆ, ಯಾರು ಟಚ್ ಮಾಡ್ತಾ ಇರೋ ಸಬ್ಜೆಕ್ಟು. ಇವರು ಆ ರವಿಕೆ ಇಟ್ಕೊಂಡು ಒಳ್ಳೆ ಸಬ್ಜೆಕ್ಟ್ ಟಚ್ ಮಾಡಿದ್ದಾರೆ. ಪಾವನಾ ಮೇಡಮ್ ಒಂದಿನ ಒಂದು ರೆಸ್ಟೋರೆಂಟಲ್ಲಿ ಹೇಳಿದ್ರು ಆ್ಯಕ್ಚುಲಿ. ಸೊ ಡಿಫ್ರೆಂಟ್ ಝೋನರಲ್ಲಿ ನಾವು ಕಥೆಗಳು ಹೇಳಿದಾಗ ಜನರಿಗೆ ರೀಚ್ ಆಗುತ್ತೆ. ಸೊ ಸ್ವಲ್ಪ ಫ್ರೆಶ್ ಫೀಲ್ ಬರುತ್ತೆ. ಯಾವಾಗಲೂ ಒಂದು ಲವ್ ಸ್ಟೋರಿನೇ 50 ಲವ್ ಸ್ಟೋರಿ, ಮಾಸ್ ಅಂದರೆ ಒಂದು 50 ಮಾಸ್ ಸ್ಟೋರಿ ನೋಡೋಕ್ಕೂ ಬೋರ್ ಆಗುತ್ತೆ. ಡಿಫ್ರೆಂಟಾಗಿ ಕತೆ ಹೇಳೋದಕ್ಕೆ ತುಂಬ ಸ್ಟೋರೀಸ್ ಇದೆ. ಇವ್ರ ಹತ್ರ ಇನ್ನೂ ಡಿಫ್ರೆಂಟ್ ಯಾರೂ ಟಚ್ ಮಾಡದೇ ಇರೋ ಸ್ಟೋರೀಸ್ ಇನ್ನೂ ಇದೆ. ಜನರ ಒಂದು ರೆಸ್ಪಾನ್ಸ್ ಮೇಲೆ ಅವರು ಇನ್ನೂ ಮುಂದೆ ಬರುತ್ತಾರೆ. ನಾವು ಯಾವಾಗಲೂ ಸಪೋರ್ಟ್ ಇರ್ತೀವಿ. ಒಳ್ಳೆಯದಾಗಲಿ. ಮುಂದೆ ಏನಾದ್ರು ಬಿಗ್ ಬಜೆಟ್ ಸಿನಿಮಾ ಏನಾದ್ರು ಮಾಡೋಕ್ಕೆ ಹೊರಟ್ರೆ ನೋಡಿ, ಬಡ್ಜೆಟ್ ಅನ್ನೋದು ಲೆಕ್ಕ ಇಲ್ಲ. ಹೌದು, ನಮ್ಮ ಹತ್ರ ಲೆಕ್ಕ ಇರುತ್ತೆ. ಬಡ್ಜೆಟ್ಟು ಯಾವಾಗಲೂ 250 ರೂಪಾಯಿ ಅಷ್ಟೇ. ನಮಗೆ ಎಲ್ಲರಿಗೂ 250 ರೂಪಾಯಿ ಬಡ್ಜೆಟ್ ಅಷ್ಟೇ. ಮೂವಿಗೆ ಎಷ್ಟು ಹಾಕಿದ್ರೂ
ಆಡಿಯನ್ನು ಸ್ಯಾಟಿಸ್ಫೈ ಆದರೆ ಬಡ್ಜೆಟ್ ಅನ್ನೋದು ಇಲ್ಲವೇ ಇಲ್ಲ. ಚಿಕ್ಕದು ದೊಡ್ಡ ಮೂವಿಗೆ ಎಲ್ಲದಕ್ಕೂ 250 ರೂಪಾಯಿ ಅಷ್ಟೇ ಬಡ್ಜೆಟ್ಟು. ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರು, ಗೊತ್ತಾಯ್ತು. ಬಡ್ಜೆಟ್ ಅನ್ನೋದು ನೀವು ಸ್ಟೋರಿ ಹೇಳಬೇಕಷ್ಟೇ. ಸ್ಟೋರಿ ಏನು ಹೇಳ್ತೀರಾ, ಜನರು ಏನು ನೋಡ್ತಾರೆ, ಅವ್ರ ಬಡ್ಜೆಟ್ ಯಾವಾಗಲೂ 250 ರೂಪಾಯಿ. ನನ್ನ ಪ್ರಕಾರ ಒಂದು ಮೂವಿಗೆ 250 ಬಡ್ಜೆಟ್. ಅಷ್ಟು ಅರ್ಥ ಮಾಡ್ಕೊಂಡಿರೋದಕ್ಕೆ ನಿಮ್ಮ ಜೊತೆ ಇದ್ದಾರೆ ಅವರು. ವೆರಿ ನೈಸ್. ಇಲ್ಲ ವೆರಿ ನೈಸ್ ಮೇಡಮ್. ಇದು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇದು ಸಣ್ಣ ಮಾತಾಡಲ್ಲ ಅಂದ್ರಿ. ಹೌದು, ಇಲ್ಲ ವೆರಿ ನೈಸ್ ಶೆಟ್ರೆ. ಸಣ್ಣ ಪಿಕ್ಚರು ದೊಡ್ಡ ಪಿಕ್ಚರ್ ಅಂತ ಇಲ್ಲ ಅಂತ ಆಗ ನಾನು ಹೇಳಿದೆ ಅಲ್ಲ. ಸೊ ಆಡಿಯನ್ ಸಣ್ಣ ಪಿಕ್ಚರ್ಗಾದ್ರೂ ಅಷ್ಟೇ ಟಿಕೆಟ್ ಕೊಟ್ಟು ಬರೋದು, ದೊಡ್ಡ ಪಿಕ್ಚರ್ಗಾದ್ರೂ ಬರೋದು. ಇನ್ನೊಂದು ಪಾಪ್ಕಾರ್ನ್ ಅಂದರೆ ಇನ್ನೊಂದು 50 ರೂಪಾಯಿ ಜಾಸ್ತಿ ಆಗ್ಬೋದು ಅಷ್ಟೇ ಬಡ್ಜೆಟ್. ಎಲ್ಲ ಮೂವಿಗೂ ಒಂದೇ ಬಡ್ಜೆಟು. ಚೆನ್ನಾಗಿದ್ರೆ ಡಬಲ್ ಆಗುತ್ತೆ ಬಡ್ಜೆಟ್ ಅಷ್ಟೇ. ದಯವಿಟ್ಟು ಎಲ್ಲ ಈ ಥರ ಫ್ರೆಶ್ ಸ್ಟೋರೀಸು ಕನ್ನಡದಲ್ಲಿ ಎನ್ಕರೇಜ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋ ಸ್ಟೋರೀಸು ಬರುತ್ತೆ. ನಮ್ಮ ಸಾರ್ ಹತ್ರ ಇದೆ. ಕಡಿಮೆ ಬಡ್ಜೆಟಲ್ಲಿ ಹೈ ಔಟ್ಪುಟ್ ಹೆಂಗೆ ಕೊಡಬೇಕು ಅಂತ ಅವರು ಅದರಲ್ಲಿ ಆಲ್ಮೋಸ್ಟ್ ಒಂದು 20 ವರ್ಷ ಕೆಲಸ ಮಾಡಿ ಫಿಲಮ್ ತೆಗಿತಾರದು. ಅವರು ಫಸ್ಟೇ ಮೂವಿಗೆ ಫಸ್ಟು ಡೇಯಿಂದನೇ ಮನೆಯಿಂದ ಬಂದು ಶೂಟಿಂಗ್ ಬಂದಿಲ್ಲ ಅವರು. 20 ಇಯರ್ಸು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿ ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ, ಮೂವಿ ಫೀಲ್ಡ್ ಹೆಂಗೆ ವರ್ಕ್ ಆಗುತ್ತೆ, 24 ಕ್ರಾಫ್ಟ್ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ವರ್ಕೌಟ್ ಮಾಡಬೇಕು, ಯಾರ ಹತ್ರ ಹೆಂಗೆ ಮಾತಾಡಬೇಕು, ಎಲ್ಲದರಲ್ಲೂ ಅವ್ರಿಗೆ ಒಂದು ಹಿಡಿತಾ ಇದೆ. ಈಗ ಮಾರ್ಕೆಟಿಂಗ್ ಸ್ಟ್ರಾಟಜಿ ಕಲ್ತ್ಕೊಂಡಿದ್ದಾರೆ ಅವರು. ಇದೆ ಅದೇನೋ ಕಾಂಪಿಟೇಷನ್ ಎಲ್ಲ ಇಟ್ಟಿದ್ದಾರೆ, ಅದೊಂಚೂರು ಹೇಳಿ. ಹೌದು, ಅದು ಹೇಳೋದು ಮರ್ತಾ. ಟೈಲರ್ಸ್ಗೆ ಕಾಂಪಿಟೇಷನ್ ಇಟ್ಟಿದ್ದಾರೆ. ಈಗ ಒಂದು ಸಿನಿಮಾ ರೀಚ್ ಮಾಡಬೇಕು, ಈಗ ಎಲ್ಲರೂ ರೆಗ್ಯುಲರ್ ಏನಿರುತ್ತೆ, ಒಂದು ಫಾರ್ಮ್ಯಾಟ್ ಇರುತ್ತೆ ಮೇಡಮ್. ಅಂದ್ರೆ ಒಂದು ಪೇಪರ್ ಆ್ಯಡ್ ಕೊಡು, ಬಜೆಟ್ ಇದ್ರೆ ಟೆಲಿವಿಷನ್, ಆ್ಯಂಡ್ ಅವ್ರದ್ದು ಒಂದು ಪ್ರೋಟೋಕಾಲ್ ಇರುತ್ತೆ. ಒಂದಷ್ಟು ಈಗ ಸೋಷಿಯಲ್ ಮೀಡಿಯಾ, ನಮ್ಮ ಇನ್ಸ್ಟಾಗ್ರಾಮ್ಸು ಇಂಥ ಪೇಜ್ಗಳು ಮಾಡು. ಬಟ್ ಇಷ್ಟೇ ಸಾಕಾಗಲ್ಲ. ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗಳಿದ್ರೂ ಅದನ್ನು ತಿರ್ಗಾ ಟ್ರೋಲ್ ಮಾಡಬೇಕು, ಮಾಡಬೇಕು. ಇದೆಲ್ಲ ಡಿಫ್ರೆಂಟ್ ಇವಾಗಂತೂ ತುಂಬ ಶುರುವಾಗಿದೆ. ಹೆಂಗಿರುತ್ತೆ ಅಂತ ಹೇಳಿದರೆ, ಒಂದು ಏಜೆನ್ಸಿ ನಮಗೆ ಕೊಟ್ಟರೆ, ಸರ್ ನಂದು 100 ಪೇಜ್ ಇದೆ, ಅದರಲ್ಲಿ ಇಷ್ಟಿಷ್ಟು ಜನಗಳಿದ್ದಾರೆ, ಇಷ್ಟು ಜನ ಲೈಕ್ ಮಾಡ್ತಾರೆ ಅಂತೇಳಿನೂ ಕೊಟ್ಟು ಬಿಡ್ತಾರೆ. ಅದು ಒಂದು ಅಫ್ಕೋರ್ಸ್ ಇದೆಲ್ಲ ಮಾಡಲೇಬೇಕಾದ. ಬಟ್ ಇನ್ನೂ ನಾವು ಏನು ಮಾಡಬೇಕು ಅಂತ ನಾವು ಕೆದಕಿದಾಗ ಒಂದು ಸಿಕ್ತು, ನಮ್ಮದು ಸಬ್ಜೆಕ್ಟ್ ಸ್ಟ್ರಾಂಗ್ ಇದೆ, ಒಂದು ಏನು ಮಾಡುವ ಲೇಡೀಸ್ಗೆ ಸಬ್ಜೆಕ್ಟು. ಸೊ ಒಂದು ಕಾಂಪಿಟಿಷನ್ ಮಾಡುವ. ಏನು ಅಂದರೆ, ಹೆಂಗಸರು ಅವರ ಫೇವ್ರೇಟ್ ಬ್ಲೌಸು, ಅದು ಡಿಸೈನರ್ ಇರ್ಬೋದು, ಅವರ ಕಂಫರ್ಟೇಬಲ್ ಇರ್ಬೋದು, ಅಥವಾ ಅವರಿಗೊಂದು ಇಷ್ಟವಾದ ಬ್ಲೌಸ್ ಇರ್ಬೋದು, ಅದನ್ನು ಹಿಡ್ಕೊಂಡು ಫಸ್ಟಿಗೆ ತಿಳ್ಕೊಂಡ್ವಿ, ಅದನ್ನು ಹಾಕ್ಕೊಂಡೆ ಫೋಟೋ ತೆಗಿಯುವುದು ಅಂತ. ಬಟ್ ತಿರ್ಗಿ ಅದು ಕೆಲವರಿಗೆ ಮುಜುಗರ ಅನಿಸ್ತು. ಅಂದರೆ ನಮ್ಮ ಇಂಟೆನ್ಷನ್ ಏನಿಲ್ಲ, ಅದರ ಕೈದಲ್ಲಿ ಒಂದು ಡಿಸೈನ್ ಇದ್ರೂ ಅದನ್ನು ಕೊಡ್ಬೋದು. ಇಲ್ಲೇನೋ ಒಂದು ಏನೋ ಹೇಳ್ತಾರೆ, ನಿಮಗೆ ಗೊತ್ತಿರುತ್ತೆ, ಅದರದೊಂದು ಫೋಟೋ, ಎಸ್ಪೆಷಲಿ ಬ್ಯಾಕ್ ಸೈಡ್ ಅದರದ್ದು ತುಂಬಾ ಡಿಸೈನ್ಸ್ ಇರುತ್ತೆ. ಅದರದ್ದು ಹಿಂಗೆ ಅಂತ ಹಂಗೆ ಅಂತೆ. ನನ್ನ ವೈಫ್ ಹತ್ರನೇ ಅಷ್ಟು 100 ಬ್ಲೌಸ್, ಅದಕ್ಕೆ ಒಂದಕ್ಕೆ ಕುದುರೆ ಇದೆ, ಒಂದಕ್ಕೆ ಗರಿ ಇದೆ, ಸೊ 1-2 ಬಳ್ಳಿ ಮಾತ್ರ ಇದೆ, ಹೀಗೆ. ಸೊ ನಾವೇನು ಮಾಡಿದ್ವಿ, ಒಂದೀಗ ಕಂಟೆಸ್ಟ್ ಶುರು ಮಾಡಿದ್ದೀವಿ. ಅದು ನಿಮ್ಮ ಫೇವ್ರೇಟ್ ಬ್ಲೌಸ್ ಜೊತೆ ಫೋಟೋಗೆ ಸೆಂಡ್ ಮಾಡಿ, ಹಾಗೂ ಯಾರು ವಿನ್ ಆಗ್ತಾರೆ ಅವರಿಗೆ, ಅಫ್ಕೋರ್ಸ್ ಇದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಫ್ಯಾಮಿಲಿ ಪ್ಯಾಕ್ ಟಿಕೆಟ್ ಫಾರ್ ಸ್ಪೆಷಲ್ ಶೋ, ಪ್ಲಸ್ ಆಕರ್ಷಕ ಬಹುಮಾನಗಳು. ಅದು ಬೇರೆ ನಾವು ಡಿಸೈನರ್ ಬ್ಲೌಸ್ ಹೊಲಿಸ್ಬೋದು, ಇಲ್ಲ ನಾವು ಅವರಿಗೆ ಬೇರೆ ಏನೋ ಒಂದು ಕ್ಯಾಶ್ ಪ್ರೈಸ್ ಕೊಡ್ಬೋದು. ಈ ಥರ ಒಂದು ಮಾಡಿದ್ದೇವೆ. ಇನ್ನೊಂದು ಬೆಸ್ಟ್, ನಿಮ್ಮ ಊರಿನ ಬೆಸ್ಟ್ ಟೈಲರ್ ಯಾರು, ಸೊ ಇದನ್ನು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ. ಮೋಸ್ಟ್ಲಿ ತುಂಬ ಎಂಟ್ರೀಸ್ ಬಂದರೆ ತಾಲೂಕು ಲೆವೆಲಲ್ಲೂ ಬರ್ಬೋದು. ಅವರಿಗೆ ನಾವು ಬಿಫೋರ್ ಸಿನಿಮಾ ರಿಲೀಸ್, ಆನ್ ದ್ಯಾಟ್ ರಿಲೀಸ್ ಡೇ, ವಾಟ್ ಬೆಸ್ಟ್ ಟೈಲರ್ ಅಂತ ನಾವು ಮಾಡ್ತೇವೆ. ಬಟ್ ಅದಕ್ಕೊಂದಷ್ಟು ಕ್ರೈಟೀರಿಯಾ ಇದೆ. ಅವರು ರೈಟ್ ಟೈಮಲ್ಲಿ ಅದನ್ನು ಕೊಟ್ಟಿರಬೇಕು, ಬಜೆಟೆಡ್ ಇರಬೇಕು. ಸೊ ಹೆಂಗಸರಿಗೆ ಅವರು ಸ್ಯಾಟಿಸ್ಫೈ, ಅಂದರೆ ಆ ಬ್ಲೌಸ್ ಹೊಲಿಯುವ ರೀತಿಯಲ್ಲಿ ತುಂಬ ಸಲ ಅಲ್ದಾಡಿಸಿರಬಾರ್ದು. ಸೊ ಈ ಥರ ಇದೊಂದು ಕಂಟೆಸ್ಟ್ ಬರ್ತಾ ಇದೆ. ಸೊ ಟೈಲರ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪ್ಲೀಸ್ ಇದಕ್ಕೆ ಜಾಯಿನ್ ಆಗಿ. ಆ್ಯಂಡ್ ಇದರಲ್ಲೂ ಅಷ್ಟೇ ಒಂದು ಅತ್ಯಾಕರ್ಷಕ ಬಹುಮಾನ ಇದೆ, ಒಂದು ಮಿಷಿನ್ ಸಿಗುತ್ತೆ. ಯಾವುದ್ರ ಮೂಲಕ ಕಳಿಸಬೇಕು ಅಂತ ನೀವು ವೀಕ್ಷಕರಿಗೆ ಹೇಳಿದರೆ, ಅದು ವಾಟ್ಸಪ್, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪೇಜಿಗೆ, ರವಿಕೆ ಪ್ರಸಂಗ ಪೇಜಿಗೆ ನೀವು ಒಮ್ಮೆ ವಿಸಿಟ್ ಮಾಡಿದರೆ, ಇನ್ಸ್ಟಾಗ್ರಾಮಿಗೆ ಬಂದರೆ, ಆ್ಯಂಡ್ ಇದಕ್ಕೆ ನಾವು ವಾವ್ ಸಿನಿಮಾಸ್ ನಮ್ಮ ಜೊತೆ ಅಸೋಸಿಯೇಷನ್ ಇದೆ, ಆ ನಂಬರ್ಸ್ಗೆ ನೀವು ಕಳಿಸಿದ್ರೆ ಆಯಿತು. ದೆನ್ ನಮ್ಮ ಕಡೆಯಿಂದ ಫೋನ್ ಬರುತ್ತೆ, ಆ್ಯಂಡ್ ನಿಮ್ಮ ಡೀಟೇಲ್ಸ್ ತಗೊಳ್ತಾರೆ. ಆ್ಯಂಡ್ ನಾವು ಇದನ್ನು ಕಂಟೆಸ್ಟ್ ಮುಗಿಯೋದರ ಮುಖಾಂತರ ಯಾರು ವಿನ್ನರ್ಸು, ಹೇಗೆ ನಾವು ಸಿಲೆಕ್ಟ್ ಮಾಡಿದ್ದೀವಿ, ಇದೆಲ್ಲ ಡೀಟೇಲ್ಸ್ ಅಲ್ಲಿದೆ. ಸೊ ಇದೆಲ್ಲ ಒಂದು ಕನಸಿಟ್ಕೊಂಡು ಮಾಡ್ತಾ ಇದ್ದೀವಿ. ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ, ಕಂಟೆಂಟ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದು ಬೇರೆ ಇಲ್ಲ. ಸೊ ಕಂಟೆಂಟ್ ತುಂಬಾ ಸದಭಿರುಚಿಯ ಚಿತ್ರಗಳಿಗೆ ಒಂದು ವರ್ಗ ಇದ್ದೇ ಇರುತ್ತೆ ಸಪೋರ್ಟ್ ಮಾಡಿ. ಹೌದು, ಅದೇ ಅವ್ರನ್ನ ರೀಚ್ ಆಗೋದು ಮುಖ್ಯ. ಹೌದು, ಇದಿಷ್ಟು ನಮ್ಮ ಕಡೆಯಿಂದ ಮೇಡಮ್.
ಇಲ್ಲ, ಚಿತ್ರಕ್ಕೆ ಒಳ್ಳೆಯದಾಗಲಿ, ಮುಂದೆ ಇಂಥದೇ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡುವ ಹಾಗೆ ಆಗಲಿ ಅಂತ ನಾವು ಈ ದಿನದ ಮೂಲಕ ನಿಮಗೆ ಹಾರೈಸ್ತೀವಿ. ಒಟ್ಟು ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಒಂದು ಅಪೀಲ್, 3 ಜನನೂ ಮಾಡಿಬಿಡಿ. ನೀವು ಮಾಡಿ ಮೇಡಮ್. ಎಸ್ ಸರ್. ಫೆಬ್ರವರಿ 16ನೇ ತಾರೀಕು ನಮ್ಮ ಪ್ರೀತಿಯ ಸಿನಿಮಾ ರವಿಕೆ ಪ್ರಸಂಗ ನಿಮ್ಮ ಮುಂದೆ ಬರ್ತಾ ಇದೆ, ನಿಮ್ಮ ಹತ್ತಿರದ ಥಿಯೇಟ್ರ್ಗಳಲ್ಲಿ. ನೀವೆಲ್ಲರೂ ಫ್ಯಾಮ್ಲಿ ಜೊತೆಗೆ ಸೇರಿ ಬಂದು ನಮ್ಮ ಸಿನಿಮಾವನ್ನು ನೋಡಿ ನಕ್ಕು ನಲಿಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಂದು ಹಬ್ಬದ ಊಟದಲ್ಲಿ ಹೇಗೆ ಎಲ್ಲ ಬೇರೆ ಬೇರೆ ಖಾದ್ಯಗಳು ಸೇರಿ ಎಲೆ ಮೇಲೆ ಬರುತ್ತೋ ಹಾಗೆ ನಮ್ಮ ಸಿನಿಮಾದಲ್ಲೂ ಕೂಡ ಎಲ್ಲ ಬೇರೆ ಬೇರೆ ರೀತಿಯ ಇಮೋಷನ್ಸ್ ಇದೆ, ಆದರೆ ಜಾಸ್ತಿ ನಗೆ ಹಬ್ಬ ಇರುತ್ತೆ. ಸೊ ನೀವೆಲ್ಲರೂ ಫ್ಯಾಮ್ಲಿ ಜೊತೆಗೆ ಸೇರಿ ಬಂದು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿ ರಿಲ್ಯಾಕ್ಸ್ ಮಾಡಿ ನಕ್ಕು ನಲ್ದು ಹೋಗ್ಬೋದು. ಸೊ ಎಲ್ಲರೂ ಬನ್ನಿ, ಪ್ರೀತಿಯಿಂದ ಸಿನಿಮಾ ನೋಡಿ ನಮ್ಮ ಮೇಲೆ ಪ್ರೀತಿ ತೋರಿಸಿ, ನಿಮ್ಮ ಪ್ರೀತಿ ಆಶೀರ್ವಾದ ಸಹಕಾರ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಮರಿಬೇಡಿ, ಫೆಬ್ರವರಿ 16ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಮ್ಮ ರವಿಕೆ ಪ್ರಸಂಗ. ನಿಮ್ಮದು ಕೂಡ ರವಿಕೆ ಪ್ರಸಂಗ ಹೌದು. ಎಲ್ಲರಿಗೂ ಕೇಳ್ಕೊಳ್ಳೋದಷ್ಟೇ, ಒಂದು ಸಿನಿಮಾ ಗೆದ್ದರೆ ಎಲ್ಲರೂ ಆ ಸಿನಿಮಾದ ಹಿಂದೆ ತೆರೆಯ ಮುಂದೆ ಇರುವವರು, ಹಿಂದೆ ಇರುವವರು, ಅದರ ಜೊತೆ ಕೆಲಸ ಮಾಡಿದವರು, ಅದಕ್ಕೆ ಅಸೋಸಿಯೇಟ್ ಆಗಿರುವವರು ಎಲ್ಲರಿಗೂ ಅದು ಇನ್ನೊಂದು ರೀತಿಯ ಬೆನಿಫಿಟ್ ಕೊಡುತ್ತೆ. ಆ್ಯಂಡ್ ಪ್ರೊಫೆಷ್ನಲಿ ನಮ್ಮಂಥವ್ರು ಇನ್ನೊಂದು ಸಿನಿಮಾ ಮಾಡ್ಬೋದು, ರೈಟ್ರ್ ಇನ್ನೊಂದಷ್ಟು ಸಿನಿಮಾ ಬರೀಬೋದು, ಎಲ್ಲರೂ ಈ ಥರ. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಇನ್ನೊಂದಷ್ಟು ಜನಕ್ಕೆ ವರ್ಕ್ ಕೊಡೋದಿರ್ಬೋದು, ಎಲ್ಲನೂ ಅದು ಅಂದರೆ ಒಂದು ಸಿನಿಮಾ ಅಂತ ಹೇಳಿದರೆ ಒಂದು 10 ತಿಂಗಳು 8 ತಿಂಗಳು ಈ ಥರ. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೇವೆ, ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಭಯನೂ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ಫ್ಯಾಮಿಲಿ ಸಮೇತ ಬರಬೇಕು. ಆ ಒಂದು ಸಣ್ಣ ನಿಮ್ಮ ಟೈಮು ಪ್ಲಸ್ ನೀವು ಥಿಯೇಟ್ರಿಗೆ ಬಂದು ನೋಡೋದ್ರಿಂದ ಎಲ್ಲರಿಗೂ ನೀವು ಅದನ್ನು ನೋಡಿದ ಮೇಲೆ ಅದನ್ನು ಮೆಚ್ಕೊಳ್ತೀರಿ ಅಂತ ಹೇಳುವ ಕಾನ್ಫಿಡೆನ್ಸ್ ಇದೆ. ಸೊ ಬನ್ನಿ, ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಫೆಬ್ರವರಿ 16ಕ್ಕೆ ನನ್ನ ಕತೆ ಜೊತೆಗೆ ನಿಮ್ಮೆಲ್ಲರ ಕತೆ ರವಿಕೆ ಪ್ರಸಂಗದ ಮೂಲಕ ಕನ್ನಡ ಚಿತ್ರಮಂದಿರಗಳಲ್ಲಿರುತ್ತೆ. ಇದೊಂದು ಒಳ್ಳೆ ಫ್ಯಾಮಿಲಿ ಕಾಮಿಡಿ ಡ್ರಾಮಾ ಆ್ಯಂಡ್ ಒಂದು ಉತ್ತಮ ಮೆಸೇಜನ್ನು ಇಟ್ಕೊಂಡಿರುವ ಸಿನಿಮಾ. ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಮ್ಮ ಕತೆಗಳನ್ನು ನಾವು ಬಿಗ್ ಸ್ಕ್ರೀನಲ್ಲಿ ಮಜವಾಗಿ ನೋಡ್ತಾ ಎಲ್ಲೋ ಒಂದು ಕಡೆ ಸ್ವಲ್ಪ ಕಣ್ಣೀರಿಟ್ಕೊಂಡು ಆಮೇಲೆ ಒಂದು ಒಳ್ಳೆ ಮೆಸೇಜನ್ನು ಕೊಡ್ತಾ ತಗೊಳ್ತಾ, ಅಂದರೆ ಆ್ಯಸ್ ಅ ಪ್ರೇಕ್ಷಕರಾಗಿ ನೀವು ಬರಬೇಕಾದ್ರೆ ನಿಮ್ಮ ಸಮಯ ಮತ್ತು ನಿಮ್ಮ ಹಣವನ್ನು ಒಂದು ಸಿನಿಮಾಗೋಸ್ಕರ ಇಟ್ಟು ಬಂದಿರ್ತೀರ. ನಿಮ್ಮ ಆ ಸಮಯಕ್ಕೆ ನಿಮ್ಮ ಹಣಕ್ಕೆ ಯಾವುದೇ ರೀತಿಯಲ್ಲಿ ಮೋಸ ಆಗಲ್ಲ, ತುಂಬ ಎಂಜಾಯ್ ಮಾಡ್ತೀರಾ. ಬಹುಶಃ ಹೊರಗಡೆ ಹೋದ ನಂತರ ನನ್ನ ಕಥೆಯನ್ನು ನೋಡಿದ್ದೇನೆ, ನೀವು ನೋಡಿ ಅಂತ ಹೇಳುವಷ್ಟು ನಿಮಗೆ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಫೆಬ್ರವರಿ 16ಗೆ ರವಿಕೆ ಪ್ರಸಂಗ ಟೀಮ್ ನಿಮಗೋಸ್ಕರ ಥಿಯೇಟರ್ನಲ್ಲಿ ಕಾಯ್ತಾ ಇರ್ತೀವಿ. ಬನ್ನಿ, ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ಇದುವರೆಗೆ ನೀವು ರವಿಕೆ ಪ್ರಸಂಗದ ಬಗ್ಗೆ, ಆ ಸಿನಿಮಾದ ನಿರ್ಮಾಣ ಹೇಗಾಯಿತು, ಅವರ ಎಕ್ಸ್ಪೆಕ್ಟೇಷನ್ಸ್ ಏನು, ಕಷ್ಟ ಸುಖಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. 16ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಾವೆಲ್ಲ ಥಿಯೇಟರಿಗೆ ಹೋಗಿ ಸಿನಿಮಾ ನೋಡಿ ಒಂದು ಸದಭಿರುಚಿಯ ಸಿನಿಮಾದ ಯಶಸ್ಸಿನ ಪಾಲುದಾರರಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇಂಥ ಘಟನೆಗಳು ಅಥವಾ ಇದಕ್ಕಿಂತ ಭಯಂಕರ ಘಟನೆಗಳು ನಡೆದು ಹೋಗುತ್ತವೆ ಅನ್ನೋದಕ್ಕೆ ಸಾಕ್ಷಿ ಈ ರವಿಕೆ ಪ್ರಸಂಗ. ಆಕ್ಚುಲಿ ಎಂತಾಯ್ತು? ಸಂಸಾರಾನೇ ಉಪ್ಪು ಹುಳಿ ಖಾರ ಸಿಹಿ ಕಹಿ, ಲವಲವಿಕೆಯ ನಟರಂಗ ರವಿ ರವಿ ರವಿಕೆ ಪ್ರಸಂಗ, ಜನಮನ ಸೆಳೆವ ಪ್ರಸಂಗ. ಫೆಬ್ರವರಿ 16ನೇ ತಾರೀಕು ನಮ್ಮ ಪ್ರೀತಿಯ ಸಿನಿಮಾ ರವಿಕೆ ಪ್ರಸಂಗ ನಿಮ್ಮ ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ಫ್ಯಾಮಿಲಿ ಸಮೇತ ಬರಬೇಕು. ನಿಮ್ಮ ಆ ಸಮಯಕ್ಕೆ ನಿಮ್ಮ ಹಣಕ್ಕೆ ಯಾವುದೇ ರೀತಿಯಲ್ಲಿ ಮೋಸ ಆಗಲ್ಲ, ತುಂಬ ಎಂಜಾಯ್ ಮಾಡ್ತೀರಾ. ನನ್ನ ಕಥೆಯನ್ನು ನೋಡಿದ್ದೇನೆ, ನೀವು ನೋಡಿ ಅಂತ ಹೇಳುವಷ್ಟು ನಿಮಗೆ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ರವಿಕೆ ಪ್ರಸಂಗ ಟೀಮ್ ನಿಮಗೋಸ್ಕರ ಥಿಯೇಟರ್ನಲ್ಲಿ ಕಾಯ್ತಾ ಇರ್ತೀವಿ. ಬನ್ನಿ, ಸಪೋರ್ಟ್ ಮಾಡಿ, ಕನ್ನಡ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.